ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಃ ಮಾ ಕೃತಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಟದ ಧರ್ಮಾದ್ಯಖಿಲ ಪುರುಷಾರ್ಥ. ಭಾಗವತ ಸಪ್ತಮಸ್ಕಂದಾಂತರ್ಗತ ಪ್ರಹ್ಲಾದಕೃತ ನರಸಿಂಹಸ್ತುತಿ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನೋಮದ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೋತೃಗಳಿಗೆ ಮತ್ತೆ ಪುನಃ ನಾನು ಕ್ಷಮೆ ಕೇಳ್ತೇನೆ. ನಿನ್ನೆ ನಮ್ಮ ವಿದ್ಯಾಪೀಠದಲ್ಲಿ ಉಪನಯನಾದಿಗಳು ಇರೋದರಿಂದ ಯಜಮಾನರು ಅವರ ಸಂಬಂಧಿಕರಲ್ಲಿ ಹೆಚ್ಚಿನ ಜನರು ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಯಜ್ಞೋಪವೀತದ ಬಗ್ಗೆ ವಿವರಣೆಯನ್ನು ಅವರು ಕೇಳಿದ್ದರಿಂದಾಗಿ ನಾನು ಯಜ್ಞೋಪವೀತ ಅಲ್ಲ, ಉಪನಯನದ ಬಗ್ಗೆ ಅವರು ವಿವರಣೆಯನ್ನು ಕೇಳಿದ್ದರಿಂದಾಗಿ ನಾನು ಮರಾಠಿ ಭಾಷೆಯಲ್ಲಿ ಉಪನಯನ ಅಂದರೆ ಏನು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅಂತನ್ನೋ ವಿವರಣೆಯನ್ನು ಮರಾಠಿ ಭಾಷೆಯಲ್ಲಿ ಕೊಟ್ಟಿದ್ದೆ ಯೂಟ್ಯೂಬ್ನಲ್ಲಿ. ನೀವು ಕೇಳಿ ಸಂತೋಷಪಟ್ಟಿರ್ಬೇಕು. ನಿಮ್ಮಲ್ಲಿ ಕೆಲವರಿಗೆ, ಅನೇಕ ಜನರಿಗೆ ಮರಾಠಿ ಬರ್ತದೆ ನನಗೆ ಗೊತ್ತಿದೆ. ಈಗ
ಪ್ರಹ್ಲಾದರಾಜರ ಸ್ತೋತ್ರ ಮುಂದುವರಿಸೋಣ. ಪ್ರಹ್ಲಾದರಾಜರು ಹೇಳ್ತಾರೆ, ಪರಮಾತ್ಮ ನೀನು ಹೇಳ್ತಾ ಇದ್ದೀರಿ, ಏನು ಬೇಕಾದ ಕೇಳು ಅಂತ ತಿಳ್ಕೊಂಡು ಅಂಥೇಳಿ. ರಾಜ್ಯ ಬೇಕೇ, ದೇಶದ ಸ್ವಾಮಿತ್ವ ಬೇಕೇ, ಅಧಿಕಾರ ಬೇಕೇ, ಏನು ಬೇಕೇ? ಪ್ರಹ್ಲಾದ ಹೇಳ್ತಾನೆ, ಸ್ವಾಮಿ ಇದೆಲ್ಲ ನಾನು ಕಣ್ಣಾರೆ ನೋಡಿದ್ದೇನೆ. ನನ್ನಪ್ಪ ಒಂದು ಸ್ವಲ್ಪ ತನ್ನ ಹುಬ್ಬನ್ನು ಒಂಚೂರು ವಕ್ರ ಮಾಡಿದರೆ ಸಾಕು, ಇಂದ್ರಾದಿ ದೇವತೆಗಳೆಲ್ಲ ಗಡ 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 ನಡಕ್ತಿದ್ರು. ಹೀಗಾಗಿ ಇಂದ್ರಾದಿ ಪದವಿಯೇ ಅಂತ ಶ್ರೇಷ್ಠ ಪದವಿ ಕೂಡ ಒಂದು ದಿನ ಹೊರಟೋಗ್ತಾರೆ. ಅದು ಶಾಶ್ವತವಲ್ಲ. ಹೋದ್ಮೇಲೆ ಹೋಯಿತು, ಮುಂದೇನು ಭಗವಂತದಂಥದ್ದು ನನಗೆ ಬೇಕಾಗಿಲ್ಲ. ನನಗೆ ದೀರ್ಘಾಯುಷ್ಯ ಬೇಕಾಗಿಲ್ಲ, ಸಂಪತ್ತಿ ಬೇಕಾಗಿಲ್ಲ, ಇಂದ್ರ ಪದವಿ ಬೇಕಾಗಿಲ್ಲ, ಬ್ರಹ್ಮದೇವರವರೆಗೂ ಇರತಕ್ಕಂಥ ನಂಗೆ ಸಿಗೋದಿಲ್ಲ ಗೊತ್ತಿದೆ, ಆ ಪದವಿಯೂ ನನಗೆ ಬೇಕಿಲ್ಲ. ಯಾಕೆ? ಇವೆಲ್ಲ ಒಂದು ದಿವಸ ಹೊರಟೋಗ್ತವೆ. ಹಾಗಾದರೆ ಏನು ಬೇಕು? ಮೋಕ್ಷ. ಆ ಮೋಕ್ಷ ನಿನ್ನ ಪರಮ ಭಕ್ತರು ಸೇವಕರು ಅಂತೇನಿದ್ದಾರೆ ಅವರ ಸನ್ನಿಧಾನ ನನಗೆ ಸಿಕ್ಕರೆ ಸಾಕು. ಮೋಕ್ಷದಲ್ಲಿ ನಿತ್ಯ ಸುಖವನ್ನು ಅನುಭವಿಸ್ತಾ, ಎಂದಿಗೂ ಮುಗಿಯದ ಸುಖವನ್ನು ಅನುಭವಿಸುತ್ತಾ, ಸತತ ನಿನ್ನ ಸುಂದರವಾದ ರೂಪವನ್ನು ಕಾಣುತ್ತಾ ಸುಖವಾಗಿರಬೇಕಾಗಿದೆ. ಅದಕ್ಕೋಸ್ಕರ ನನಗೆ ಅದೇನು ಬೇಡ. ನನಗೆ ಉಪನಯ ಮಾಂ ನಿಜ ಭೃತ್ಯ ಪಾರ್ಶ್ವಂ, ಮುಕ್ತರ ಸಂಘದಲ್ಲಿ ನನ್ನನ್ನು ಕರೆದುಕೊಂಡು ಹೋಗುವಂತ ಒಂದು ಬೇಡಿಕೆಯನ್ನು ಆ ಬಾಲಕ ಬೇಡ್ತಾ ಇದ್ದಾನೆ. ನಿಜವಾಗಿಯೂ ಆ ಬಾಲಕನ ಬೇಡಿಕೆಯನ್ನು ನೋಡಿದರೆ ನಮಗೆ ನಾಚಿಕೆ ಆಗಬೇಕು. ನಾವು ಸಂಪತ್ತಿ ಬೇಕು, ಅಧಿಕಾರ ಬೇಕು, ಮರ್ಯಾದೆ ಬೇಕು, 4 ಜನ ಹೊಗಳಬೇಕು, ಹಾಗೆ ಹೀಗೆ ಏನೇನೋ ಆಸೆ ಇಟ್ಕೊಂಡಿರ್ತೇವೆ. ಮೆಚುರಿಟಿ ಬಂದಾಗ ಅದು ಕಡಿಮೆ ಆಗ್ತದೆ, ಬೇಡ ಅನ್ನಿಸ್ತದೆ. ಆದರೂ ಪ್ರತಿದಿನವೂ ಭಗವಂತನ ಹತ್ರ ಮುಕ್ತಿಯನ್ನು ಕೇಳುವ ನಮ್ಮ ಮನಸ್ಸು ನೆನಪಾಗೋದಿಲ್ಲ. ಆಯ್ತು, ದೇವ್ರ ಮುಂದೆ ಸರ್ವೋತ್ತಮನಾಗಿದ್ದೆ, ಸರ್ವಶ್ರೇಷ್ಠನಾಗಿದ್ದೆ, ಪರಮಾತ್ಮ ಸಂತುಷ್ಟನಾಗು, ಅನುಗ್ರಹ ಮಾಡು, ನನಗೆ ಮುಕ್ತಿಯನ್ನು ಕೊಡು. ನಯಮೇ ನಿಜಭೃತ್ಯ ಪಾರ್ಶ್ವಂ ಅಂತನ್ನೋದು ನಾವು ಬಹಳ ಕಡಿಮೆ ಅಲ್ಲ. ಇಂದಿನಿಂದ ನೆನಪಿನಲ್ಲಿ ತಪ್ಪದೇ ಕೇಳೋಣ. ನನಗೆ ಮೋಕ್ಷ ಬೇಕು, ಆದರೆ ಕೇಳೋಕ್ಕಿಂತ ಮೊದಲು ನೆನಪಿಡಬೇಕು. ಮೋಕ್ಷ ಬೇಕು ಅಂತಕೊಂಡಂತಂದರೆ ಪರಮಾತ್ಮ ಏನು ಮಾಡ್ತಾನೆ, ನಮ್ಮ ದುಃಖ ಪ್ರಾರಬ್ಧ ಎಲ್ಲ ಕಳೆಯೋದಕ್ಕೋಸ್ಕರ ಅನೇಕ ಸಮಸ್ಯೆಗಳನ್ನು ತಂದು ಕೊಡ್ತಾನೆ. ಅದನ್ನು ಎದುರಿಸುವ ಎದೆಗಾರಿಕೆ ಬೇಕು. ಆಗ ಭಗವಂತ ನಿಜವಾಗಿಯೂ ನಮ್ಮ ಮೇಲೆ ಸಂತುಷ್ಟನಾಗ್ತಾನೆ. ಆದರೂ ನರಸಿಂಹದೇವರು ಒಮ್ಮೆಲೆ ಅನುಗ್ರಹ ಮಾಡೋದಿಲ್ಲ, ಪರೀಕ್ಷೆ ಮಾಡ್ತಾರೆ. ಅವನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ, ಪ್ರಹ್ಲಾದ ಇನ್ನೂ ವಿಚಾರ ಮಾಡಿ, ಇನ್ನೂ ನಾನು ನಿನಗೇನಾದರೂ ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡೋದಕ್ಕೋಸ್ಕರ ನಾನು ಸಮರ್ಥನಾಗಿದ್ದೇನೆ, ಏನು ಬೇಕು ಕೇಳಪ್ಪ ಅಂತ ತಿಳ್ಕೊಂಡು ಅಂತ ಹೇಳಿ ಕೇಳಿದಾಗ ಪ್ರಹ್ಲಾದರಾಜ ಉತ್ತರ ಕೊಡ್ತಾನೆ. ಕುತ್ರಾಶಿಷ ಶ್ರುತಿ ಸುಖಾ ಮೃಗತೃಷ್ಣರೂಪ. ಪರಮಾತ್ಮ, ಈ ಸಂಸಾರ ಅಂತ ಅನ್ನೋದು ಇಂಥ ಒಂದು ಆಕರ್ಷಕವಾಗಿರ್ತಕ್ಕಂತಹ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದೆ, ಸುತ್ತ
ಸುತ್ತಲೂ ಸುಖದ ಅನೇಕ ರೀತಿಯಾಗಿರ್ತಕ್ಕಂಥ ಅಂಗಡಿಗಳನ್ನು ಇಟ್ಟಿದ್ದೆ. ಈ ಕಡೆಗೆ ನೋಡಿದರೆ ಸುಂದರವಾದ ದೃಶ್ಯಗಳು, ಮತ್ತೊಂದು ಕಡೆಗೆ ನೋಡಿದರೆ ಸುಗಂಧಿತವಾಗಿರ್ತಕ್ಕಂಥ ವಾತಾವರಣ, ಮತ್ತೊಂದು ಕಡೆ ನೋಡಿದರೆ ಒಳ್ಳೆ ದೊಡ್ಡ 5 ಸ್ಟಾರ್ ಹೋಟೆಲ್, ಇನ್ನೊಂದು ಕಡೆ ನೋಡಿದರೆ ಅನೇಕ ರೀತಿಯಾಗಿರ್ತಕ್ಕಂಥ ಒಳ್ಳೆ ಮೆತ್ತಗಿನ ಹಾಸಿಗೆಗಳು, ಮತ್ತೊಂದು ಕಡೆಗೆ ನೋಡಿದರೆ ಮತ್ತೇನೋ ಬಯಕೆಗಳು. ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು ಅನ್ನುವ ರೀತಿಯಲ್ಲಿ ಈ ಸಂಸಾರವನ್ನು ನಿರ್ಮಿಸಿದ್ದೆ. ಆದರೆ ನನಗೆ ಗೊತ್ತಿದೆ ಪರಮಾತ್ಮ, ಎಲ್ಲಿಯವರೆಗೂ ನಿನ್ನ ಅನುಗ್ರಹ ಆಗೋದಿಲ್ಲ ಅಲ್ಲಿಯವರೆಗೂ ನಮ್ಮ ಬಯಕೆ ಪೂರ್ತಿ ಆಗೋದಿಲ್ಲ. ನಮ್ಮ ಬಯಕೆ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಪರಮಾತ್ಮ ಬಾಯಾರಿಕೆಯಾಗಿದೆ, ಕಾರಿನಲ್ಲಿ ಹೊರಟಿದ್ದೇವೆ, ಮುಂದೆ ನೋಡ್ತೇವೆ, ಸ್ವಲ್ಪ ಕ್ಷಣ ಬಿಸಿಲು ಮಧ್ಯಾಹ್ನದಲ್ಲಿ ಹೀಗೆ 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 ನೀರು ಹರಿದಂತೆ ಕಾಣಿಸ್ತದೆ. ಇನ್ನು ಮುಂದೆ ಹೋಗ್ತದೆ, ಹೀಗೆ ಇದೆ, ಇನ್ನು ಮುಂದೆ ಹೋಗ್ತದೆ, ಮತ್ತಿದೇ ದೃಶ್ಯ. 100 ಕಿಲೋಮೀಟರ್, 110 ಕಿಲೋಮೀಟ್ರ್ ಹೋದರೂ ಕೂಡ ಆನಂತರ ಗೊತ್ತಾಗ್ತದೆ ಇದು ಹರಿಯುವ ನೀರಲ್ಲ, ಭೂಮಿಯಿಂದ ಸೂರ್ಯನ ಕಿರಣಕ್ಕೆ ಭೂಮಿಯಿಂದ ಒಳಗಿರ್ತಕ್ಕಂಥ ತೇವು ಅದು ಉಗಿಯ ರೂಪದಿಂದ, ಬಾಷ್ಪ ರೂಪದಿಂದ ಮೇಲೆ ಹೋಗ್ತಾ ಇದೆ. ನಮಗೆ ನೀರಿನಂತೆ ಕಾಣ್ತದೆ, ನಮ್ಮ ಕೈಯಲ್ಲಿ ಸಿಕ್ಕೋದಿಲ್ಲ ಅದು. ಇದಕ್ಕೆ ಮೃಗಮರೀಚಿಕೆ ಅಂತ ನಾವು ಕರೀತೇವೆ. ಇನ್ನೊಂದು ರೀತಿಯಾಗಿರ್ತಕ್ಕಂಥ ಮೃಗಮರೀಚಿಕೆ ಇದೆ. ಹಸಿದ ನಮಗೆ ಪರಮಾತ್ಮ ಏನು ಮಾಡಿದ್ದಾನೆ, ನಾವೊಂದು ಮೃಗ ಅಂತ ತಿಳಿದುಕೊಳ್ಳಿ, ನಮ್ಮ ತಲೆಯ ಮೇಲೆ ಒಂದು ಕಟ್ಟಿಗೆ ಕಟ್ಟಿದ್ದಾನೆ. ಕಟ್ಟಿಗೆ ಕಟ್ಟಿ ಇಷ್ಟು ದೂರದಲ್ಲಿ ಒಳ್ಳೆ ರಸಭರಿತವಾದಂಥ 2-3 ಮಾವಿನ ಹಣ್ಣುಗಳನ್ನು ಕಟ್ಟಿದ್ದಾನೆ. ಅದು ಕೂಡ ರತ್ನಾಗಿರಿ ಮಾವಿನ ಹಣ್ಣುಗಳು. ಅದನ್ನು ನೋಡಿದರೆ ಯಾರಿಗೆ ಬೇಡ ಅನಿಸ್ತದೆ? ಡಯಾಬಿಟೀಸ್ ಇದ್ದರೂ ಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ನಾನು ಮಾಡ್ತೇವೆ, ಇಲ್ಲೇ ಇದ್ದಾಗ ತೊಗೊಳ್ತೇನೆ, ಮುಂದೆ ಹೋಗ್ತದೆ, ಇನ್ನು ಮುಂದೆ ಅದು ಹೋದಂತೆ ಇನ್ನು ಮುಂದೆ ಹೋಗ್ತಾನೆ ಇರ್ತದೆ. ಯಾಕೆ ನನ್ನ ಜೊತೆಗೆ ಅದು ಮುಂದೆನೂ ಹೋಗ್ತಾ ಇರ್ತದೆ. ಆ ರೀತಿಯಾಗಿ ಪರಮಾತ್ಮ ಈ ಸಂಸಾರ ಇದು ಮೃಗಮರೀಚಿಕೆ ಅಂತ ಇದೆ. ಕುತ್ರ ಶೇಷಶ್ರುತಿ ಸುಖಾ ಮೃಗತೃಷ್ಣ ರೂಪಾ. ಮೃಗತೃಷ್ಣ ರೂಪ ಬೇಕು ಅಂತ ಅನ್ನಿಸ್ತದೆ, ಕಣ್ಣೆ ಕಾಣುತ್ತಾ ಇರ್ತದೆ, ಸಿಗೋದಿಲ್ಲ. ಹೋಗ್ಲಪ್ಪ, ಸಿಕ್ಕರು ಡಯಾಬಿಟಿಸ್ ಇದೆ, 2 ಮಾವಿನ ಹಣ್ಣು ತಿಂದು ಮರುದಿವಸ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗ್ತದೆ. ಡಾಕ್ಟ್ರ್ ಹತ್ರ ಏನಿತ್ತಂದ್ರಿ, ಯಾಕೆ 340-400ವರೆಗೆ ಹೋಗಿದೆ ನಿಮ್ಮ ಶುಗರ್ ಅಂತ ಡಾಕ್ಟರ್ ಕೇಳ್ತಾರೆ. ಯಾಕೆ? ಬೇಕು ಅನ್ನಿಸ್ತದೆ, ಹೆಚ್ಚು ಭೋಗ ಮಾಡಿದರೆ ರೋಗದಿಂದ ಯುಕ್ತವಾಗ್ತದೆ ಈ ನಮ್ಮ ಶರೀರ. ಕ್ವೇದಂ ಕಲೇವರಂ ಅಶೇಷ ರುಜಾಂ ವಿರೋಹಂ. ಈ ಶರೀರ ಅನೇಕ ರೋಗಗಳಿಂದ ಕೂಡಿದ ಒಂದು ಸಾಧನ, ನಿನ್ನನ್ನು ಪಡೆಯುವ ಸಾಧನ. ಹೌದು, ಸ್ವಲ್ಪ ನಡೆದರೆ ಕಾಲು ನೋಯಿಸ್ತದೆ, ಇನ್ನೊಂದು ಸ್ವಲ್ಪ ನಡೆದರೆ ಆನಂತರ ನಮ್ಮ ಮೊಳಕಾಲು ನೋಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಾಳ ಹೊತ್ತು ಕೂತರೂ ಕೂಡ ಸೊಂಟ ನೋಯಿಸ್ತದೆ.
ಎದ್ದು ಓಡಾಡಿದರೂ ಕೂಡ ಸೊಂಟ ನೋಯಿಸ್ತದೆ. ಡಾಕ್ಟರ್ BP ಇದೆ, ಗುಳಿಗೆ ತೆಗೆದುಕೊ ಅಂತ ಹೇಳಿದ್ದಾರೆ. ನಿನಗೆ ಡಯಾಬಿಟಿಸ್ ಇದೆ, ಅದ್ರ ಗುಳಿಗೆ ತೊಗೊಂಡು ಅಂತ ಹೇಳ್ತಾರೆ. ಇಲ್ಲ, ನಿನ್ನ ಮೊಳಕಾಲು ನೋಯಿಸ್ತಿದೆ, ಹಾಗಾದರೆ ನಿನ್ನ ನರಗಳು ವೀಕ್ ಆಗಿವೆ, ಅದಕ್ಕೋಸ್ಕರ ನರಗಳಿಗೆ ಬೇಕಾಗಿರತಕ್ಕಂತಹ ಔಷಧಿಗಳನ್ನು ತೆಗೆದುಕೋ, B12 ತೆಗೆದುಕೋ, ಓಡಾಡಲಿಕ್ಕೆ ಅನಾನುಕೂಲ ಆಗ್ತದೆ. D3 60,000 ಜೀರ್ಣ ಆಗೋದಿಲ್ಲ, ಅದಕ್ಕೊಂದು ಔಷಧಿ ತೆಗೆದುಕೋ. ನಿದ್ದೆ ಬರೋದಿಲ್ಲ, ಅದಕ್ಕೊಂದು ಔಷಧಿ ತೆಗೆದುಕೋ. ಆ ನಂತರ ಏನೇನೋ ಕೆಟ್ಟ ಕೆಲಸ ಬೀಳ್ತದೆ, ಅದಕ್ಕೊಂದು ಔಷಧಿ ತೆಗೆದುಕೋ. ಮತ್ತೇನೇನೋ ವಿಚಾರಗಳು ಬರ್ತದೆ, ಏನೇನೋ ಕೆಲಸಗಳು ಬೀಳ್ತವೆ. ವೇದಂ ಪರಮಾತ್ಮ ನಿನ್ನ ಅನುಗ್ರಹದ ಎದುರಿಗೆ ಈ ಮೃಗಮರೀಚಿಕೆಗಳು ಎಲ್ಲಿ ನಿಲ್ತವೆ? ಈ ಅನೇಕ ರೋಗಗಳಿಂದ ಕೂಡಿದ ಈ ಶರೀರವೂ ಕೂಡ ನಿನ್ನ ಅನುಗ್ರಹದ ಎದುರಿಗೆ ಏನೂ ಅಲ್ಲ. ಇದು ಗೊತ್ತಿದ್ದರೂ ಕೂಡ ನಿರ್ವಿದ್ಯತೇನತು ಜನೋ ಯದಪೀಹ ವಿದ್ವಾನ್. ಇವನು ದೊಡ್ಡ ವಿದ್ವಾಂಸ, ನನ್ನಂಥವ್ರಿದ್ದಾರೆ. ನನ್ನನ್ನು ಇಟ್ಕೊಳ್ಳಿಲ್ಲ, ಪಂಡಿತರು ಅಂತ ಜನ ಕರೀತಾರೆ, ಪಂಡಿತ ಇಲ್ಲ ಮಾತು ಬೇರೆ. ಆದರೂ ಕಾಮಾಲನಂ ಮಧುಲವೈಹಿ, ಇನ್ನು ಅದು ಬೇಕು ಇದು ಬೇಕು, ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು. ಸ್ವಲ್ಪ ಮಾವಿನ ಹಣ್ಣು ತಿನ್ನೋಣ, ನಂತರ ಒಂದು ಸ್ವಲ್ಪ ಡೋಸ್ ಹೆಚ್ಚಿಗೆ ಗೋಲಿ ತೆಗೆದುಕೊಂಡ್ರಾಯ್ತು. ದೇವನನ್ನು ಬಿಟ್ಟು ಏನೇನು ಬಯಸ್ತಾ ಇರ್ತೇವೆ ನಾವು, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ನಿರ್ವಿದ್ಯತೆ ನತು ಜನೋ ಯದಪೀಹ ವಿದ್ವಾನ್. ಯದಿ ವಿದ್ವಾನ್ ಅಪಿ, ಎಲ್ಲ ಗೊತ್ತಿದೆ ಅವನಿಗೆ, ಶಾಸ್ತ್ರ ಓದಿದ್ದಾನೆ, ಪ್ರವಚನ ಕೇಳಿದ್ದಾನೆ, ಪ್ರವಚನ ಹೇಳ್ತಾನೆ, ಮಕ್ಕಳಿಗೂ ಕೂಡ ತಿಳಿಸಿ ಹೇಳ್ತಾನೆ, ಆನಂತರ ಹರಿಕಥಾಮೃತಸಾರ ಓದ್ತಾನೆ, ಎಲ್ಲ ನಶ್ವರ ಅಂತ ಗೊತ್ತಿದೆ. ಆದರೆ ಐಹಿಕ ಸುಖ ಅಂತ ತಿಳ್ಕೊಂಡಂತೇನಿದೆ, ಇದೊಂದು ಬಯಕೆ, ಇದೊಂದು ಬೆಂಕಿ ಇದ್ದಂತೆ. ಕಾಮಾನಲಂ, ಇದೊಂದು ಬೆಂಕಿ ಇದ್ದಂತೆ. ಇದು ಬೇಕು, ಸುಡ್ತಾ ಇದೆ, ಆದರೆ ಅದನ್ನು ಬಿಡಲಿಕ್ಕಾಗೋದಿಲ್ಲ. ಒಳ್ಳೆ ನನ್ನ ಉದಾಹರಣೆ ತೆಗೆದುಕೊಂಡ್ರೆ, ನಮ್ಮಂಥ ಉದಾಹರಣೆ ತೆಗೆದುಕೊಂಡ್ರೆ, ಅಪ್ಪಿ ಪಾಯಸ ಆಗಿದೆ, ಘಮ ವಾಸನೆ ಬರ್ತಾಯಿದೆ, ಮೇಲೆ ತೇಲುವ ಗೋಡಂಬಿ ಬಾದಾಮಿ ಚೂರುಗಳು ಕಾಣಿಸ್ತಾ ಇವೆ, ಬಟ್ಲಲ್ಲಿ ಹಾಕಿದ್ದಾರೆ. ತಗೋಬೇಕು ಅಂತಂದರೆ ಬೆಳ್ಳಿ ಬಟ್ಲ ಸುಡ್ತಾ ಇದೆ. ಆದರೂ ಸಾವಕಾಶಾಗಿ ಎತ್ತಿ ಕೈ ಸುಟ್ಟು ಪರವಾಗಿಲ್ಲ ಅಂದು ಬಾಯಿ ಹಾಕೊಂಡ್ರೆ ಚರ ನಾಲ್ಕು ಸುಡ್ತಾ ಇದೆ. ಬಿಸಿ ಬಿಸಿ ಹಾಕಿದ್ದಾರೆ, ಆದರೂ ಬಿಡಲಿಕ್ಕಾಗೋದಿಲ್ಲ. ಉಫ್ ಉಫ್ ಸ್ವಲ್ಪ, ಉಫ್ ಉಫ್ ಒಂದು ಸ್ವಲ್ಪ. ನಮ್ಮ ಹಣೆ ಬರ ಕಾಮಾನಲಂ, ಬೆಂಕಿಯಂತೆ ಬಯಕೆಗಳಿದ್ದರೂ ಕೂಡ ನಮ್ಮನ್ನು ಸುಡ್ತಾ ಇದ್ದರೂ ಕೂಡ ಅದನ್ನು ಬಿಡೋದಿಲ್ಲ. ಇನ್ನು ಮಧುಲವೈಹಿ, ನಮ್ಮ ಬಯಕೆಗಳು ಎಷ್ಟು ಒಂದು ಹನಿ ಜೇನುತುಪ್ಪದಂತೆ ಇವೆ, ಜೇನಿನಂತೆ ಇದೆ. ಮಹಾಭಾರತದಲ್ಲಿ ಒಂದು ಕಥೆ ಬರ್ತಾರೆ. ಒಬ್ಬ ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇದ್ದಾನೆ. ಆಗ ಅವನ ಹಿಂದೆ ಒಂದು ಆನೆ ಬರ್ತದೆ, ಬೆನ್ನಟ್ಟಿದೆ. ಓಡ್ತಾ ಓಡ್ತಾ ಬರ್ತಾನೆ, ಎಲ್ಲೂ ಕಾಣಿಸೋದಿಲ್ಲ.
ಆನೆ ಹಿಂದೆ ಬೆನ್ನಟ್ಟಿದೆ. ಅಷ್ಟರಲ್ಲಿ ಎದುರಿಗೆ ಒಂದು ದೊಡ್ಡ ಬಾವಿ ಕಾಣಿಸ್ತು. ಅದರಲ್ಲಿ ಒಂದು ಗಿಡದ ಟೊಂಗೆ ಹೀಗೆ ಕೆಳಗೆ ಬಾವಿಯಲ್ಲೇ ಬಂದಿತ್ತು. ಒಳ್ಳೆಯದಾಯಿತು ಅಂತ ಹೇಳ್ದ. ಆ ನಂತರ ಬಾವಿ ಹತ್ರ ಬಂದು ಟಣ್ಣನೇ ಜಗೆದು ಆ ಗಿಡದ ಟೊಂಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಮೇಲೆ ನೋಡ್ತಾನೆ, ಕೆಳಗೆ ಘಟ ಸರ್ಪ. ಕೆಳಗೆ ಬಿದ್ದರೆ ಅದು ಸರ್ಪ ಧ್ವಂಸ ಮಾಡಿರ್ತದೆ, ಇಲ್ಲ ಘಟ ಸರ್ಪ ನುಂಗಿ ಹಾಕಿಬಿಡ್ತದೆ. ಮೇಲೆ ನೋಡ್ತಾನೆ, ಯಾವ ಟೊಂಗೆ ಗಿಡದ ಆ ಟೊಂಗೆಯನ್ನು ಹಿಡಿದುಕೊಂಡಿದ್ದಾನೆ, ಅದರ ಮರದ ಶಾಖೆಯನ್ನು ಹಿಡಿದುಕೊಂಡಿದ್ದಾನೆ, ಆ ಶಾಖೆಯನ್ನು 2 ಇಲಿಗಳು, ಒಂದು ಕಪ್ಪು ಇಲಿ ಇದೆ, ಒಂದು ಬಿಳಿ ಇಲಿ ಇದೆ, ಆ ಟೊಂಗೆಯನ್ನು ಕಟ್ ಮಾಡ್ತಾ ಇವೆ. ಸ್ವಲ್ಪ ತಿಂದು ಸಣ್ಣ ಮಾಡ್ತಾಯಿವೆ. ಒಂದು ದಿವಸ ಇವತ್ತೋ ನಾಳೆ ನಾಡಿದ್ದು ಅವು ಕಚ್ತವೆ, ನಾನು ಕೆಳಗೆ ಬೀಳ್ತೇನೆ. ಕೆಳಗೆ ಸರ್ಪ ಇದೆ, ಅಜಗರ ಸರ್ಪ ಇದೆ, ನನ್ನ ನುಂಗಿ ಹಾಕ್ತಾರೆ. ಹೋಗ್ಲಪ್ಪ ಸ್ವಲ್ಪ ತೂಗಾಡಿ ಹೊರಗೆ ಹೋಗೋಣ ಅಂತಂದರೆ ಆನೆ ಬಂದು ನಿಂತ್ಕೊಂಡಿದೆ ಬಾವಿ ಎದುರಿನ ಹತ್ತಿರವೇ. ಯಾವಾಗಿನ ಹೊರಗೆ ಬರ್ತಾನೆ, ತುಳಿದು ಬಿಡೋಣ ಅಂತೇಳಿ ಇತ್ತ ಆನೆ, ಕೆಳಗೆ ಆ ಅಜಗರ ಸರ್ಪ, ಮೇಲೆ ಇರುವ ಆ ಟೊಂಗೆಯನ್ನು ಕತ್ತರಿಸುವ 2 ಇಲಿಗಳು. ಇಲ್ಲಿಂದ ನಾನು ಹೇಗೆ ಪಾರಾಗಬೇಕು ಅಂತನ್ನು ವಿಚಾರ ಮಾಡಬೇಕು ಅನ್ನೋಷ್ಟರಲ್ಲಿ ನೋಡ್ತಾನೆ, ಅದಕ್ಕಿಂತ ಸ್ವಲ್ಪ ಮೇಲೆ ಜೇನೇನು ಹುಟ್ಟಿದೆ. ನೋಡಿದ, 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ಅದು ಒಂದು ಹನಿ ಕೆಳಗೆ ಬೀಳ್ತದೆ. ಒಳ್ಳೆಯದಾಯಿತು ಅಂತಂದ. ಹನಿ ಬಿಡ್ತದೆ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ಅರ್ಧ ಗಂಟೆಗೂ ಒಂದು ಹನಿ ಬೀಳ್ತಿತ್ತು. ಅಜಗರ ಅನ್ನವನ್ನು ಮರೆತು ಬಿಟ್ಟ, ಅಜಗರ ಸರ್ಪವನ್ನು ಮರೆತ. ಇಲಿಗಳು ತಾನು ಹಿಡಿದುಕೊಂಡಿರ್ತಕ್ಕಂಥ ಟೊಂಗೆಯನ್ನು ಕಟ್ ಮಾಡ್ತಾ ಇವೆ ಅಂತನ್ನೋದನ್ನು ಮರೆತ. ಬಾವಿಯಿಂದ ಹೊರಗೆ ಬೀಳಬೇಕು ಅಂತಂದರೆ ಅಲ್ಲಿ ನಿಂತಿರುವ ಆನೆಯನ್ನು ಮರೆತು ಬಿಟ್ಟ. ಯಾವಾಗ ಆ ಜೇನುತುಪ್ಪದ ಒಂದು ಹನಿ ಬಾಯಲ್ಲಿ ಬೀಳ್ತದೆ ಅಂತ ಆ ನಾಲಿಗೆಯನ್ನು ಹೊರಗೆ ತೆಗೆದು ನೋಡ್ತಾ ಇದ್ದಾನೆ. ಕಾಮಾಲನ ಮಧುಲವೈಹಿ, ಬಯಕೆ ಅಂತಿಕೊಂಡಂತನ್ನುವ ಬೆಂಕಿಯನ್ನು, ಈ ಹನಿಗಳನ್ನು ಬೀಳುವತಕ್ಕಂಥ ಆ ಜೇನುತುಪ್ಪದ ಹನಿಯಿಂದ ನನ್ನ ಇಚ್ಛೆ ಬಯಕೆಯನ್ನು ಪೂರ್ತಿ ಮಾಡ್ತೇನೆ, ಹೊಟ್ಟೆ ತುಂಬಿಸಿಕೊಳ್ಳಿ ಅಂತ ಬಯಸ್ತಾ ಇದ್ದಾನೆ. ಆದರೆ ಇವು 3 ಮರೆತು ಬಿಟ್ಟಿದ್ದ. ಆಚಾರ್ಯ, ಈ ಕಥೆ ಎಲ್ಲಿ ಅದ್ರಿ, ಹೇಗೆ ಈ ಕಥೆಯನ್ನು ತೆಗೆದುಕೊಂಡು ನಮಗೇನು ಮಾಡ್ಬೇಕ್ರಿ, ತತ್ವಜ್ಞಾನ ಹೇಳ್ರಿ. ನಿಮ್ಮ ಕಡೆಯಿಂದ ನಾವು ಭಾಗವತ ಕೇಳಲಿಕ್ಕೆ ಬಂದಿದ್ದೇವೆ, ಏನೋ ಕಥೆ ಹೇಳ್ತಾ ಕೂತ್ಕೊಂಡಿದ್ದೀರಾ ಅನ್ಬೇಡಿ. ಇದು ಮಹಾಭಾರತದಲ್ಲಿ ಬಂದ ಕಥೆ, ನಮ್ಮ ಕಥೆ. ಹೌದಾ? ಹೌದು, ನಿಮ್ಮ ಕಥೆಯೂ ಸಹಿತ. ನನ್ನ ಕಥೆ, ನಿನ್ನ ಕಥೆ, ಅವರ ಕಥೆ, ಇವರ ಕಥೆ, ಎಲ್ಲರ ಕಥೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಆ ಆನೆ ಇದೆಯಲ್ಲ, ನಮ್ಮ ಪ್ರಾಚೀನ ಕರ್ಮಗಳು. ಆ ಪ್ರಾಚೀನ ಕರ್ಮದಿಂದ ನಾವು ಬಂದಿದ್ದೇವೆ. ಅದನ್ನು ತಪ್ಪಿಸ್ಕೊಳ್ಬೇಕು ಅಂತ ತಿಳ್ಕೊಂಡಂತೇಳಿ ಈ ಸಂಸಾರ ಅಂತನ್ನೋ ಬಾವಿ, ಆ ಬಾವಿಯಲ್ಲಿ ಇರುವ ಟೊಂಗೆಯನ್ನು ಹಿಡಿದುಕೊಂಡು
ಗಟ್ಟಿ ಹಿಡಿದುಕೊಂಡಿದ್ದೇವೆ. ನಮ್ಮ ಪ್ರಾಚೀನ ಕರ್ಮದಿಂದ ನಾವು ಉಳಿದುಕೊಂಡೆವು ಅಂತಕೊಳ್ಳುತ್ತೇವೆ. ಆದರೆ ಕೆಳಗೆ ಅಜಗರ ಸರ್ಪ, ಘಟ ಸರ್ಪ ನಮ್ಮ ದಾರಿ ಕಾಯ್ತಾ ಇದೆ. ಅದು ಮೃತ್ಯು. ಆಯುಷ್ಯ ಮುಗಿದ ಕ್ಷಣಕ್ಕೆ ನನ್ನ ಬಾಯಿಗೆ ಬೀಳ್ತಾನೆ, ಅವನನ್ನು ಮುಗಿಸ್ಕೊಂಡು ಹೋಗಬೇಕು ಅಂತ ತಾರ ಕಾಯ್ತಾ ಇದೆ. ಇನ್ನು ಆ ಟೊಂಗೆ ಹಿಡಿದುಕೊಂಡಿದೆ ಅಲ್ಲಿ ಗಟ್ಟಿಯಾಗಿ, ಅದು ನಮ್ಮ ಆಯುಷ್ಯ. ಮೇಲೆ ಇರುವ ಕಪ್ಪು ಇಲಿ, ಆನಂತರ ಬಿಳಿ ಇಲಿ, ಹಗಲು ಮತ್ತು ರಾತ್ರಿ. ಹಗಲು ಬಿಳಿ ಇಲಿ, ರಾತ್ರಿ ಕಪ್ಪು ಇಲಿ. ಹಗಲು ಹೋಯಿತು, ಆಯುಷ್ಯದ ಒಂದು ದಿನ, ಅರ್ಧ ದಿನ ಹೋಯಿತು. ರಾತ್ರಿ ಮುಗಿತು, ಆಯುಷ್ಯದ ಒಂದು ದಿನ ಹೋಯಿತು. ಆಯುಷ್ಯ ಕ್ಷೀಣವಾಗ್ತಾ ಇದೆ. ಆ ಟೊಂಗೆ ಕ್ರಮವಾಗಿ ಕ್ಷೀಣವಾಗ್ತದೆ. ಯಾವಾಗ ಕೆಳಗೆ ಬೀಳ್ತದೆ ನಮಗೆ ಗೊತ್ತಿಲ್ಲ. ಆದರೂ ಆಗೊಮ್ಮೆ ಈಗೊಮ್ಮೆ ಬೀಳುವ ಆ ಜೇನುತುಪ್ಪದ ಒಂದು ಹನಿಗಾಗಿ ಬಾಯಿ ತೆಗೆದುಕೊಂಡು ನಿಂತ್ಕೊಂಡಿದ್ದೇವೆ. ಹೇಳಿ, ನಿಜ ಹೇಳಿ. ಈ ಪರಿಸ್ಥಿತಿ ಇದೆಯಲ್ಲ ನಮಗೆ. ಮೊದಲು ಸಂಬಳ ಬರ್ತದೆ, ಪ್ರಮೋಷನ್ ಆಗ್ತದೆ, ಇನ್ನು ನನ್ನ ಸಂಬಳದ ಗ್ರೇಡ್ ಹೆಚ್ಚಾಗ್ತದೆ ಅನ್ನೋ ಆಶೆಯಲ್ಲಿ ನಮ್ಮ ಕಾರ್ಯಕಾಲವನ್ನು, ತಾರುಣ್ಯವನ್ನು ಕಳೆದು ಬಿಟ್ಟೆವು. ಹೆಂಡತಿ ಸುಖ ಕೊಡ್ತಾಳೆ ಅಂತ ತಿಳ್ಕೊಂಡಂತೇಳಿ ಮದುವೆವಾದಿಯು ಕೊಟ್ಟಿದ್ದಾಳೆ. ಅವಳು ಮನುಷ್ಯಳು, ಮಕ್ಕಳಾದರು, ಮಕ್ಕಳ ಹಿಂದೆ ಆಸಕ್ತಳಾದಳು. ಅವಳಲ್ಲಿರ್ತಕ್ಕಂತಹ ಕಾಮದ ಆ ಹಸಿವು ಕಡಿಮೆ ಆಗ್ತಾ ಬಂತು. ನನ್ನ ಬಯಕೆಯ ಆ ಸ್ರೋತಸ್ಸು ಕಡಿಮೆ ಆಗ್ತಾ ಬಂತು. ಕೊಡುವುದಕ್ಕೋಸ್ಕರ ಸಮರ್ಥವಾಯಿತು. ಬೇಕಾದಷ್ಟು ಹಣ, ದೊಡ್ಡ ಮನೆ, ಮನೆ ಮುಂದೆ ಕಾರು. ಆದರೆ ಡಾಕ್ಟರ್ ಹೇಳ್ತಾರೆ ಹೆಚ್ಚಿಗೆ ತಿನ್ನಲಿಕ್ಕಿಲ್ಲ. ಅರ್ಧ ರೊಟ್ಟಿ, ಸಿಹಿ ಇಲ್ಲದೆ ಇರತಕ್ಕಂಥ ಔಷಧ ಪದಾರ್ಥಗಳು ಆಗಾಗ ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳಿ. ಭಾಳ ತೆಗೆದುಕೊಂಡು ಶುಗರ್ ಭಾಳ ಶೂಟ್ ಆಗ್ತದೆ. ಎಲ್ಲವೂ ಇದೆ. ಮನೆಯಲ್ಲಿ ಬಾಸುಂದಿ ಇದೆ, ತಿನ್ನುವಂತಿಲ್ಲ. ಮನೆಯಲ್ಲಿ ಡ್ರೈ ಫ್ರೂಟ್ಸ್ಗಳ ಡಬ್ಬಿಗಳು ತುಂಬಿಕೊಂಡಿವೆ, ತಿನ್ನುವಂತಿಲ್ಲ. ಬಂದವರು ಆಚಾರ್ಯರೇ ಬಾಳೆಹಣ್ಣು ತೆಗೆದುಕೊಳ್ಳಿ ಅಂತ ತಂದು ಕೊಡ್ತಾರೆ, ತಿನ್ನುವಂತಿಲ್ಲ. ಯಾಕೆ? ಡಯಾಬಿಟಿಸ್. ಕಾಮಾನಲಂ, ಬಯಕೆ. ಆಗೊಂದು ಸ್ವಲ್ಪ ಈಗೊಂದು ಸ್ವಲ್ಪ ಒಳ್ಳೆಯ ಪದಾರ್ಥ ಸಿಗ್ತದೆ, ಇವತ್ತು ಊಟದಲ್ಲಿ ಒಂದು ಸ್ವಲ್ಪ ರುಚಿಯಾದ ಊಟ ಆಗ್ತದೆ ಅಂತ ನಾನು ಬಯಸ್ತಾ ಇದ್ದೇವೆ. ಹೋಗಲಿ, ನಾಳೆ ತಿಂತೇವೆ, ನಾಡಿದ್ದು ತಿಂತೇವೆ, ಒಂದು ವಾರ ಚಲೋ ಹೊತ್ನಾಗ ಚೆನ್ನಾಗಿ ತಿಂತೇವೆ. ಹಸಿವೆ ಹೋಗ್ತದೆಯಾ? ತುಂಬ್ತದೆ, ತುಂಬಿದಂತೆ ಅನ್ನಿಸ್ತದೆ. ಮತ್ತೊಂದು 6 ತಾಸು ಗಂಟೆ, 8 ಗಂಟೆಯ ನಂತರ ಮತ್ತೆ ಹೊಸ ಬೇಯ್ತದೆ. ಸಿಗುವ ಕಿಂಚಿತ್ ಅನ್ನಕ್ಕೋಸ್ಕರ ಇನ್ನೂ ಆಯುಷ್ಯ ಬೇಕು, ಇನ್ನೂ ಆಯುಷ್ಯ ಬೇಕು. ಮೊಮ್ಮಗನ ಮುಂಜುವೆ ನೋಡ್ಕೊಳ್ಬೇಕು, ಮೊಮ್ಮಗನ ಉಪನಯನ ನೋಡಬೇಕು, ಮೊಮ್ಮಗಳ ಮದುವೆ ನೋಡಬೇಕು. ನನಗೆ ಭೀಮರಥ ಶಾಂತಿ ಆಗಬೇಕು, ವಿಜಯರಥ ಶಾಂತಿ ಆಗಬೇಕು, ಆನಂತರ ಶತಮಾನೋತ್ಸವ ಆಗಬೇಕು. ಬಯಕೆಗಳು ಇದೇ ಕಾಮಾನಲಂ. ಮಧ್ಯದಲ್ಲಿ ಬಂಧುಗಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವರ ಮಧ್ಯದಲ್ಲಿ ಆನಂದ ಅನ್ನಿಸ್ತದೆ. ಆ ಒಂದು 4 ದಿವಸ ಮತ್ತು ಅವರು ಬಿಜಿ ಆಗಿಬಿಡ್ತಾರೆ. ಬೇಕು ಅಂದರೆ ನಮಗೆ ಜೊತೆಗೆ ಇರಲಿಕ್ಕಾಗೋದಿಲ್ಲ.
ಪಾಪ ರಜೆಗೆ ಬಂದಿರತಕ್ಕಂಥ ಹೆಣ್ಮಕ್ಳು 2 ದಿವಸ ಇರ್ತಾರೆ. ರಜೆಗೆ ಬಂದಿರತಕ್ಕಂಥ ಬಂಧು ಬಾಂಧವರು 2 ದಿವಸ ಇರ್ತಾರೆ, ಮನೆಯಲ್ಲಿ ಹೋಗ್ತಾರೆ. ಆದರೆ ಅವ್ರು ಬೇಕು, ಇವ್ರು ಬೇಕು, ಇವ್ರು ಬೇಕು, ಇವ್ರು ಬೇಕು, ಇವರನ್ನು ಭೇಟಿ ಆಗಬೇಕು, ಇವರನ್ನು ಮಾತಾಡಬೇಕು ಅಂತನ್ನುವ ಕಾಮಾನಲ ಆಗೊಮ್ಮೆ ಬರುವವರ ದಾರಿ ಕಾಯ್ತಾ ಇದೆ. ಇಂಥ ಕಾಮಾನಲವನ್ನು ಯಾವಾಗಲೂ ಬೀಳುವ ಒಂದು ಸ್ವಲ್ಪ ಸುಖದಿಂದ, ಅಲ್ಪ ಸುಖದಿಂದ ಸಿಗ್ತದಿಲ್ಲ ಅಂತೇಳಿ ಈ ಕಾಮ ಎಂಬ ಬೆಂಕಿಯನ್ನು ನಾನು ಆರಿಸ್ತೇನೆ ಅಂತ ತಿಳ್ಕೊಂಡಂಥೇಳಿ ಹೊರಟಿದ್ದೇವಲ್ಲ. ಎಂಥ ಮೂರ್ಖರು ನಾವು. ಆದ್ದರಿಂದ ಪರಮಾತ್ಮ ಯದಪೀಹ ವಿದ್ವಾನ್, ಇದೆಲ್ಲ ನಾವು ಅನೇಕ ಸಲ ಪ್ರವಚನದಲ್ಲಿ ಕಥೆ ಹೇಳಿದ್ದೇವೆ, ಕೇಳಿದ್ದೇವೆ. ಆದರೂ ಕೂಡ ಕಾಮಾನಲಂ ಮಧುಲವೈ ಶಮಯನ್ ದುರಾಪೈ ನತು ಜನೋ ನಿರ್ವಿದ್ಯತೆ. ಎಲ್ಲರನ್ನ ಬಿಟ್ಟು ಎಲ್ಲೋ ನಶ್ವರ ಅಂತ ತಿಳಿದು ಸರ್ವಸ್ವವನ್ನು ಕೃಷ್ಣಾರ್ಪಣ ಅಂತ ತಿಳ್ಕೊಂಡಂತಂದು ನಾಹಂ ಕಶ್ಚನ, ನಾನು ಯಾರ ಸಂಬಂಧಿಕನೂ ಅಲ್ಲ, ನಮೇ ಕಶ್ಚನ, ನಮಗೆಲ್ಲೂ ಯಾವ ಬಂಧುಗಳು ನನಗಿಲ್ಲ, ನಮೇ ಕಶ್ಚನ, ನನ್ನದಾದ ಒಂದು ವಸ್ತು ಜಗತ್ತಿನಲ್ಲಿಲ್ಲ ಅಂತ ಹೇಳಿ ನಮ್ಮ ಸತ್ಯಾತ್ಮರಂಥ ಗುರುಗಳು 28ನೇ ವಯಸ್ಸಿನಲ್ಲೇ ಎಲ್ಲವನ್ನು ಬಿಟ್ಟು ಹೋಗ್ಬಿಟ್ರಲ್ಲ, ಸನ್ಯಾಸ ತೆಗೆದುಕೊಂಡ್ಬಿಟ್ರು. ಬಂಧುಗಳಿಲ್ಲ, ಮಕ್ಕಳಿಲ್ಲ, ಯಾರು, ಎಲ್ಲರೂ ಪರಮಾತ್ಮನೊಬ್ಬನೇ ನನ್ನ ಬಂಧು ಅಂತಕ್ಕಂಥ ವೈರಾಗ್ಯ ಪರಮಾತ್ಮ ನಮಗೆ ಬರ್ತಾ ಇಲ್ಲ. ಇದು ಪ್ರತಿಯೊಬ್ಬ ಮನಸ್ಸಿನಲ್ಲಿ, ತಿಳಿದವನ ಮನಸ್ಸಿನಲ್ಲಿ, ಶಾಸ್ತ್ರ ಓದಿದವನ ಮನಸ್ಸಿನಲ್ಲಿ ಯಾವಾಗಲೂ ತುಡಿತ, ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಕಟ ಅವನು ಅನುಭವಿಸ್ತಾ ಇರ್ತಾನೆ. ಆಯುಷ್ಯ ಕ್ಷೀಣವಾಗ್ತಾ ಇದೆ, ಶಕ್ತಿ ಕುಂತಾ ಇದೆ. ಆದರೂ ಸಂಸಾರದಲ್ಲಿರುವ ಆಶೆ ತಪ್ಪಿಲ್ಲ. ಕಾಮಾನಲಂ ಮಧುಲವೈ ಶಮಯನ್ ದುರಾಪೈ. ಎಂಥ ಅದ್ಭುತ ವಾಕ್ಯ, ಎಂಥ ಅದ್ಭುತವಾಗಿರ್ತಕ್ಕಂಥ ಆನುಭಾವಿಕವಾದ ಶಬ್ದ. ನಮ್ಮ ಪ್ರತಿ ದಿವಸ ಪ್ರತಿ ಕ್ಷಣ ನಮಗೆ ಅನುಭವಕ್ಕೆ ಬರತಕ್ಕಂಥ ಈ ಸಂದರ್ಭ ಆ ಸುಖ ಬಂದಾಗ ದೇವರನ್ನು ಪೂರ್ತಿ ಮರೆತು ಬಿಡುತ್ತೆ. ಮೊಮ್ಮಗ ಮಾತನಾಡ್ತಕ್ಕೆ ಬಂದಿದ್ದಾನೆ, ಇಲ್ಲ ನಾ ಪಾರಾಯಣ ಮಾಡಬೇಕು, ಜಪ ಮಾಡಬೇಕು, ಇನ್ನೂ ಬಾಕಿ ಇದೆ, ಲಕ್ಷ್ಯ ಇಲ್ಲ. ಅಪರೂಪಕ್ಕೆ ಬಂದಿದ್ದಾನೆ, ಮಾತಾಡ್ಸೋಣ. ನಮ್ಮ ಪರಿಸ್ಥಿತಿ ಹೀಗಿದೆ. ಪರಮಾತ್ಮ ಇಂಥ ಸಂಸಾರ ನಾನು ಬೇಡ್ತೇನೆ ಅಥವಾ ನೀನು ಕೊಡ್ತೀಯ? ನೀನು ನನ್ನ ಮೇಲೆ ಅನುಗ್ರಹದಿಂದ ಏನು ಕೊಡ್ಬೋದು, ಆದರೆ ನನಗೆ ಬೇಕಾಗಿಲ್ಲ. ಪರಮಾತ್ಮ ಸರ್ವಥಾ ಬೇಕಾಗಿಲ್ಲ. ಯಾಕೆ? ಆ ಟೊಂಗೆ ಬಿಳಿ ಇಲಿ ಕಪ್ಪು ಇಲಿ ಕತ್ತರಿಸ್ತಾ ಇವೆ. ಇಷ್ಟೆಲ್ಲ ಆಯ್ತಲ್ಲಪ್ಪ, ನಾನು ಅನುಗ್ರಹ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ನಿನಗೇನು ಗೊತ್ತಿದೆ? ಪರಮಾತ್ಮ ಅನುಗ್ರಹ ಮಾಡ್ತೀಯ ಅಂತ ತಿಳ್ಕೊಂಡಂತ ಅನ್ನೋದು ನನ್ನ ತಲೆ ಮೇಲೆ ನಿನ್ನ ಕೈ ಇಟ್ಟಿಯಲ್ಲ. ಸಾವಿರಾರು ಜನ ಇದ್ದಾರೆ, ಯಾರ ತಲೆ ಮೇಲೆ ಕೈ ಇಟ್ಟಿದ್ದು ಹೇಳು? ಅದು ಕೂಡ ನಿನ್ನ ಅನುಗ್ರಹ ಶಕ್ತಿ, ನಿನ್ನ ಆ ಕರುಣೆ, ನಿನ್ನ ಆ ದಯೆ, ನಿನ್ನ ಆ ಭಕ್ತರ ಮೇಲಿರುವ ಪ್ರೀತಿ, ನನ್ನ ತಲೆ ಮೇಲಿರುವ ನಿನ್ನ ಕೈಯೇ ಸಾಕ್ಷಿ. ಕಲ್ಪನೆ ಮಾಡಿಕೊಳ್ಳಿ, ನಮ್ಮ ಮೇಲೆ ಒಂದು ದಿವಸ ಪರಮಾತ್ಮ ಕೈ ಇಟ್ಟರೆ ಎಂಥ ಸಂತೋಷ, ಎಂಥ ಅದ್ಭುತವಾದ ಆನಂದ ಸಿಗ್ತದೆ.
ಅನ್ಬೋದು ನಾವು ಸಾಮಾನ್ಯ ಜನರು. ಪ್ರಹ್ಲಾದ ನಮಗಿಂತ ಸಾಮಾನ್ಯ ವ್ಯಕ್ತಿ, ಅಂದರೆ ಮೇಲ್ತೋರಿಕೆಗೆ ಅನೇಕ ಜನ್ಮದ ಸಾಧನೆ ಮಾಡಿಕೊಂಡು ಬಂದ ವ್ಯಕ್ತಿ. ಅವನು ಹೇಳ್ತಾನೆ, ಪರಮಾತ್ಮ ನೀನು ಅನುಗ್ರಹ ಮಾಡಿದೆಯಲ್ಲ, ನಿನ್ನ ಈ ಅನುಗ್ರಹದ ವೈಶಿಷ್ಟ್ಯ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ, ಕ್ವಾಹಂ ರಜ ಪ್ರಭವ ಈಶ ತಮೋಧಿಕೇಸ್ಮಿನ್, ತನ್ನ ಈ ಶರೀರ ದೈತ್ಯನಾದ ಹಿರಣ್ಯಕಶಿಪುವಿನ ಆ ರೇತಸ್ಸಿನಿಂದ ಹುಟ್ಟಿ ಆ RNA DNA ಇಟ್ಟುಕೊಂಡು ಬೆಳೆದ ಈ ದೈತ್ಯ ಶರೀರ, ಅಸುರ ಶರೀರ. ನೀನು ಈ ಶರೀರದ ಶತ್ರು, ಅಸುರಾರಿ, ಅಸುರರನ್ನು ಕಂಡಕ್ಷಣಕ್ಕೆ ಕೊಲ್ತಕ್ಕಂಥ ವ್ಯಕ್ತಿ ನೀನು. ಜಾತಃ ಸುರೇತರ ಕುಲೆ, ನಿನ್ನ ಅನುಗ್ರಹ ಯಾವಾಗಲೂ ದೇವತೆಗಳ ಮೇಲೆ. ಸುರೇಂದ್ರ, ಸುರಪ್ರಿಯ, ಭೂಸುರಪ್ರಿಯ. ನಾನು ಅಸುರ, ನೀನು ಅಸುರ ಅಪ್ರಿಯ. ಆದರೂ ಕೂಡ ಕ್ವತವ ಅನುಕಂಪ, ನನ್ನಂಥವನ ಮೇಲೆ ಅದೇ ತೋರಿಸಿದೆ ಎಲ್ಲ ಪರಮಾತ್ಮ. ನಿನ್ನ ಉದಾರತೆಗೆ ಏನಂತ ವರ್ಣಿಸಲಿ, ಯಾವ ಉದಾಹರಣೆ ಕೊಡಲಿ ಹೇಳು? ನನ್ನಂಥ ಒಬ್ಬ ದೈತ್ಯ ಬಾಲಕ, ಅಪವಿತ್ರವಾದ ಶರೀರ ಇರತಕ್ಕಂಥವನು, ಯಾವಾಗಲೂ ದೇವರ ದ್ವೇಷವನ್ನು ಮಾಡಿ ಅವರಿಂದ ಸಾಯತಕ್ಕಂಥ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ, ಅದರ ಮೇಲೆ ಕ್ವತವ ಅನುಕಂಪ, ನನ್ನ ಮೇಲೆ ಎಷ್ಟು ನೀನು ದಯೆಯನ್ನು ತೋರಿಸಿದ್ದಿ. ಮುಂದಿನ ವಾಕ್ಯ ನಮ್ಮನ್ನೆಲ್ಲ ಭ್ರಮೆ ಮಾಡಿಬಿಡ್ತದೆ. ನ ಬ್ರಹ್ಮಣು, ಈ ಕೃಪೆ ನ ಬ್ರಹ್ಮಣ, ಬ್ರಹ್ಮದೇವರು ಮೇಲೆ ಮಾಡಲಿಲ್ಲ ನೀನು. ನತು ಭವಸ್ಯ, ರುದ್ರದೇವರು ಮಾಡಲಿಲ್ಲ. ರಮಾಯ, ರಮಾದೇವಿಯ ಮೇಲೆ ಮಾಡಲಿಲ್ಲ. ಯನ್ಮೇರ್ಪಿತ ಶಿರಸಿ ಪದ್ಮಕರ ಪ್ರಸಾದ, ನನ್ನ ತಲೆಯ ಮೇಲೆ ಅನುಗ್ರಹದ ನಿನ್ನ ಕೈಯನ್ನೇನಿಟ್ಟಿದ್ದಿ. ಈ ರೀತಿಯಾಗಿರ್ತಕ್ಕಂತಹ ಭಾಗ್ಯ ಬ್ರಹ್ಮದೇವರಿಗೆ, ರುದ್ರದೇವರಿಗೆ, ನತು ರಮಾಯ, ಮಹಾಲಕ್ಷ್ಮಿಗೂ ಸಿಗಲಿಲ್ಲ. ಆಯ್ತು ಆಚಾರ್ಯ, ಹರಿಸರ್ವೋತ್ತಮ, ಆನಂತರ ಮೊದಲನೇ ಕಕ್ಷೆ, ಎರಡನೇ ಕಕ್ಷೆ, ಮೂರನೇ ಕಕ್ಷೆ, ನಾಲ್ಕನೇ ಕಕ್ಷೆ, ಯಾರ ಮೇಲೂ ಇಲ್ಲದೇ ಇರತಕ್ಕಂತಹ 12ನೇ ಕಕ್ಷೆಯ ನಂತರ ಬರತಕ್ಕಂಥ ಕಕ್ಷೆಯಲ್ಲಿರೋ ಮೇಲೆ ಇವ್ರನ್ನೆಲ್ಲನೂ ರೈಟ್ ಆಫ್ ಮಾಡಿ ಪರಮಾತ್ಮ ಇವನ ತಲೆ ಮೇಲೆ ಕೈ ಇಟ್ಟಿದ್ದಾನೆ. ಒಪ್ತೀರಾ? ಪ್ರಹ್ಲಾದನ ಮಾತು ಒಪ್ತೀರಾ? ಪ್ರಹ್ಲಾದನ ಮಾತು ಬಿಡ್ತೀರಾ? ಪ್ರಹ್ಲಾದನ ಮಾತು ಒಪ್ಪುವಂತಿದ್ದರೆ ತಾರತಮ್ಯ ಹೊರಟೋಯ್ತು. ಕೃಷ್ಣಾರ್ಪಣ. ಆ ಲಕ್ಷ್ಮಿ ಎಲ್ಲಿ, ಆ ಬ್ರಹ್ಮ ಎಲ್ಲಿ, ಆ ರುದ್ರದೇವರಲ್ಲಿ, ಈ ಪ್ರಹ್ಲಾದ ಎಲ್ಲಿ? ಆದರೆ ಒಪ್ಪೋದಿಲ್ಲ ಅಂತಂದರೆ ಕೈ ಕಾಣಿಸ್ತಾ ಇದೆ, ಅವನ ತಲೆಯ ಮೇಲೆ ಪರಮಾತ್ಮ ತನ್ನ ಅನುಗ್ರಹದ ಕೈ ಇಟ್ಟಿದ್ದಾನೆ. ಪ್ರತ್ಯಕ್ಷ ಅಪ್ಪಾಪ್ ಮಾಡಲಿಕ್ಕಾಗೋದಿಲ್ಲ. ಆಚಾರ್ಯ ನೋಡಿದ್ದೀರಾ? ಕಂಡಿದ್ದೀರಾ? ಹೌದು, ವೇದವ್ಯಾಸರು ಬರೆದ ಭಾಗವತ ಅಂತಕ್ಕಂಥ ಶಬ್ದಚಿತ್ರ ಕಣ್ಣೆದುರಿಗೆ ಆ ದೃಶ್ಯ ಬರುವಂತೆ ಮಾಡಿ ತಲೆಯ ಮೇಲೆ ಇಡುವ ಆ ಕೈಯ ದೃಶ್ಯ ಕಣ್ಣಾರೆ ನೋಡ್ತಾ ಇದ್ದೇವೆ. ಅಷ್ಟು ವರ್ಣನೆ ಮಾಡಿದ್ದಾರೆ. ವರ್ಣನೆ ಮಾಡಿದ ಕ್ಷಣಕ್ಕೆ ಆ ಚಿತ್ರ ನಮ್ಮ ಎದುರಿಗೆ, ನಿಮ್ಮ ಎದುರಿಗೆ ಬಂದಿರ್ಬೋದಲ್ಲ. ಎತ್ತರವಾದ ನರಸಿಂಹನ ಶರೀರ,
ಕೆಂಪಾಗಿರ್ತಕ್ಕಂಥ ಕಣ್ಣುಗಳು, ಬಾಯಿ ತೆಗೆದದ್ದರಿಂದಾಗಿ ಆ ಕೋರೆ ಹಲ್ಲುಗಳು, ಅಂತ ಬರೆ ಹೊರಗೆ ತೆಗೆದಿರ್ತಕ್ಕಂಥ ನಾಲಿಗೆ, ಅದರ ಮೇಲೆ ಅದ್ಭುತವಾದಂಥ ಕಿರೀಟ, ತೊಡೆಯ ಮೇಲೆ ಮಹಾಲಕ್ಷ್ಮೀ ದೇವಿ ಬೇರೆ, ಆನಂತರ ಆ ತೊಡೆ ಮುಂಭಾಗದಲ್ಲಿ, ತೊಡೆ ಮೇಲೆ ಇಲ್ಲಿ ಕೂತ್ಕೊಂಡಿದ್ದ ಲಕ್ಷ್ಮಿ ಮುಂಭಾಗದಲ್ಲಿ ಹಿರಣ್ಯಕಶಿಪುವಿನ ಶರೀರ ಸಿಡಿದ್ದಾನೆ, ರಕ್ತ ಹಾರಿದೆ. ಉದಯರವಿ ಸಹಸ್ರದ್ಯೋತಿತಂ ವೃಕ್ಷ ವೀಕ್ಷಂ ಪ್ರಳಯ ಜಲದಿನಾದಂ ಕಲ್ಪಕೃದ್ವನ್ಯವಕ್ತ್ರಂ ಸುರಪತಿರಿಪುವಕ್ಷ ಕ್ಷೇತ್ರ ತೋಕ್ಷಿತಾಂಗಂ ಪ್ರಣತ ಭಯಹರಂತಂ ನಾರಸಿಂಹಂ ನಮಾಮಿ ಅಂತಕ್ಕಂತಹ ಆ ದೃಶ್ಯ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. ಹಾಗಾದರೆ ಏನು ಮಾಡಬೇಕು? ವೇದವ್ಯಾಸರ ಮಾತು ಇದು, ನಂಬಬೇಕು ನಂಬಬಾರ್ದು? ಇಂಥ ವೇಳೆಗೆ ನಮಗೆ ಈ ಸ್ಕಂದದ ಮೇಲೆ ಬರೆದ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ, ವಿಜಯಧ್ವಜ ತೀರ್ಥರ ವ್ಯಾಖ್ಯಾನ, ಇನ್ನೂ ಅನೇಕ ಟಿಪ್ಪಣಿಕಾರರು ಬರೆದಿರ್ತಕ್ಕಂಥ ಟಿಪ್ಪಣಿಗಳು ಪರಮಾತ್ಮನ ಭಾಗವತ ತಾತ್ಪರ್ಯ ಪ್ರಮುಖವಾಗಿ, ಪರಮಾತ್ಮನಲ್ಲ ಮಧ್ವಾಚಾರ್ಯರ ಭಾಗವತ ತಾತ್ಪರ್ಯ ಹೇಳ್ತಿದೆ. ಕ್ವಾಹಂ ರಜ ಪ್ರಭವ ಈಶತಮೋದಿಕೇಸ್ಮಿನ್, ನನ್ನ ಶರೀರ ದೈತ್ಯ ಶರೀರ, ನನ್ನ ಮೇಲೆ ಮಾಡಿದಂಥ ಅನುಗ್ರಹ ಬ್ರಹ್ಮ ರುದ್ರ ರಮಾದೇವಿಯನ್ನೇನು ಮಾಡಲಿಲ್ಲ. ಇದರರ್ಥೇನು? ಅವರು ಅಸುರರಲ್ಲ, ನನ್ನ ಮೇಲೆ ಒಂದು ಸಲ ಮಾಡಿದ್ದೆ ಪರಮಾತ್ಮ, ಅವರ ಮೇಲೆ ದಿನಾಲು ಮಾಡ್ತೀವಿ. ಮಹಾಲಕ್ಷ್ಮೀ ದೇವಿ ದಿನಾಲು ಅವನ ಆಲಿಂಗದಲ್ಲೇ ಇರ್ತಾಳೆ. ಸಂಪೂರ್ಣ ಪರಮಾತ್ಮನನ್ನೇ ತನ್ನ ಸಂಪೂರ್ಣ ಶರೀರದ ಕಣಕಣಗಳಲ್ಲಿ ಅನುಭವಿಸ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ರುದ್ರದೇವರು ಪರಮ ವಿಷ್ಣು ಭಕ್ತರು, ನೃಸಿಂಹರೂಪಿ ಉಪಾಸಕರವರು. ಮೊಮ್ಮಗನ ಮೇಲೆ ಪರಮಾತ್ಮ ತಲೆ ಕೈ ಇಡೋದಿಲ್ವೇ? ಇನ್ನು ಬ್ರಹ್ಮ ಮಗ ತನ್ನ ನಾಭಿಕಮಲದಲ್ಲಿಯೇ ಅವನನ್ನು ಹುಟ್ಟಿಸಿದ್ದಾನೆ, ಅವನ ಮೇಲೆ ಅನುಗ್ರಹ ಮಾಡೋದಿಲ್ವೇ? ಇದರ ಅರ್ಥ ಏನು? ನಾನು ರಮಾದೇವಿಯ ಯೋಗ್ಯತೆ ಅವನಲ್ಲ, ಅವಳ ಮೇಲೆ ದಿನ ತಲೆ ಮೇಲೆ ಕೈ ಹಿಡಿತದೆ. ನಾನು ಬ್ರಹ್ಮನ ಯೋಗ್ಯತೆಯವನಲ್ಲ, ಯಾಕೆ? ರುದ್ರದೇವರ ಯೋಗ್ಯತೆಯವನಲ್ಲ, ಯಾಕಂದರೆ ಅವರೆಲ್ಲ ದೈತ್ಯರಲ್ಲ, ಅವರು ದೇವತೆಗಳು, ಅವ್ರ ಮೇಲೆ ಯಾವಾಗಲೂ ಅನುಗ್ರಹ. ನನ್ನ ಮೇಲೆ, ಅಸುರನಾದ ನನ್ನ ಮೇಲೆ ಈ ಕೈ ನೆಟ್ಟಿದ್ದಿ, ಇಂಥ ಬೇರೆ ಯಾವ ಅಸುರ ಮೇಲೆ ಕೈ ಇಟ್ಟಿಲ್ಲ ಅಂತ ಅರ್ಥ ಅಷ್ಟೆ. ರಮಾ ಬ್ರಹ್ಮಾದಿಗಳ ಮೇಲೆ ದಿನ ಕೈ ಇಡ್ತೀರ ಮಾತು ಬೇರೆ, ಅಸುರನಾದ ನನ್ನಂಥವ್ರ ಮೇಲೆ ಕೈ ಇಟ್ಟಿಲ್ಲ. ಅಥವಾ ಈ ಸದ್ಯಕ್ಕೆ ಅವ್ರ ತಲೆ ಮೇಲೆ ಕೈ ಇಟ್ಟಿಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಟಿದ್ದೆ. ಯಾಕೆ? ಬ್ರಹ್ಮದೇವರು ಎದುರಿಗೆ ಸ್ತೋತ್ರ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಮಹಾಲಕ್ಷ್ಮೀ ದೇವಿ ಮೊದಲು ಉಗ್ರ ರೂಪ ನೋಡಿ ಬರಲಿಲ್ಲ, ಈಗ ಬಂದು ಕೂತ್ಕೊಂಡಿದ್ದಾಳೆ. ಆದರೆ ಈ ಕ್ಷಣ ನನ್ನ ಮೇಲೆ ನನಗೆ ವಿಶೇಷ ಕೃಪೆ ಉಂಟಾಗಿದೆ. ಈ ಕ್ಷಣದಲ್ಲಿ ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಿ, ಈ ಕ್ಷಣದಲ್ಲಿ ಉಳಿದವಳು ತಲೆ ಮೇಲೆ ಕೈ ಇಟ್ಟಿಲ್ಲ ಅಂತನ್ನೋ ಅರ್ಥವನ್ನು ಕೂಡ ಮಾಡ್ಕೊಳ್ಬೋದು. ಇದರರ್ಥ ರಮಾ ಬ್ರಹ್ಮ ರುದ್ರಾದಿಗಳಿಗಿಂತಲೂ ಪ್ರಹ್ಲಾದ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಂಥ ತಪ್ಪು ಅರ್ಥವನ್ನು ಎಂದಿಗೂ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. ಭಗವಂತನ ಅನಂತರ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಶಾಹ ಶ್ರೀ, ಯಾವಲ ಒಂದು ಭೃಕಟಿ ಕಟಾಕ್ಷದಿಂದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಆಗ್ತದೆಯೋ ಅವಳ ಮೇಲೆ ಭಗವಂತನ ಕೃಪೆ ಎಷ್ಟಿದೆ. ಆ ಕೃಪೆ ಪ್ರಹ್ಲಾದನ ಮೇಲೆ ಇರಲಿಕ್ಕೆ ಸಾಧ್ಯತೆ ಇದೆ. ಯಾವ ಪರಮಾತ್ಮನ ಒಂದು ಕಣದಷ್ಟು ಅನುಗ್ರಹದಿಂದಲೇ ಅವ್ರ ಮೇಲೆ ಅನಂತ ಅನುಗ್ರಹ ಇದೆ.
ಬ್ರಹ್ಮದೇವರು ಅಷ್ಟರಿಂದಲೇ ಜಗತ್ತಿನ ಸೃಷ್ಟ್ಯಾದಿ ಸಕಲ ವ್ಯಾಪಾರಗಳನ್ನು ಮಾಡ್ತಾರೆ. ಇವರು ಸಕಲರ ಮನಸ್ಸಿನಲ್ಲಿದ್ದು ಆ ಮನಸ್ಸಿನಲ್ಲಿ ಒಳಗೆ ಇರತಕ್ಕಂಥ ಬಿಂಬಮೂರ್ತಿಯ ಆಲಿಂಗನದಲ್ಲಿರ್ತಾರೆ. ಆ ಯೋಗ್ಯತೆ ಪ್ರಹ್ಲಾದನಿಗಿದೆಯಾ? ವಾಯುದೇವರು, ಬ್ರಹ್ಮ ಅಂದರೆ ವಾಯುದೇವರನ್ನು ತೆಗೆದುಕೊಳ್ಬೇಕು. ಬಿಂಬಮೂರ್ತಿಯಾದ ಪರಮಾತ್ಮನ ಪಾದದಲ್ಲೇ ಕೈ ಜೋಡಿಸ್ಕೊಂಡು ನಿಂತ್ಕೊಂಡು ಪರಮಾತ್ಮನ ತಲೆ ಮೇಲೆ 24 ತಾಸು ಕೈ ಇಟ್ಟಿದ್ದಾನೆ. ಅಂದರೆ ಅವರಂತಹ ಅನುಗ್ರಹ ನನ್ನ ಮೇಲೆ ಮಾಡಿದ್ದಿ ಅದೇನು ದೊಡ್ಡದಲ್ಲ. ಯಾಕಂದ್ರೆ ಅವರೆಲ್ಲ ಸಾಧಕರು. ನನ್ನ ಮೇಲೇನು ಮಾಡಿದ್ದೀಯಲ್ಲ, ನನ್ನ ಅಯೋಗ್ಯನ ಮೇಲೆ, ಇದು ಅದ್ಭುತ ಅನ್ನುವ ಶಾಸ್ತ್ರದಲ್ಲಿ ಯಾವಾಗಲೂ ಉದಾಹರಣೆಯನ್ನು ಕೊಡುವಾಗ ಈ ರೀತಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಕ್ಕಂಥ ಕ್ರಮ ಇದು. ಏನ್ರಿ ನಾಗರಳ್ಳಿ ಆಚಾರ್ಯ ಅದ್ಭುತ ಪ್ರವಚನ ಮಾಡಿದರು. ಇವ್ರಂಗೆ ಯಾರೂ ಮಾಡಿಲ್ಲ ನೋಡ್ರಿ ಅಂತ ತಿಳ್ಕೊಂಡಂತೆ. ಏನರ್ಥ ತಿಳ್ಕೊಳ್ಬೇಕು? ನಾನು ತಿಳ್ಕೊಂಬರ್ತಾ ಇವ್ರಿಗಿಂತ ಭಾಳ ಚಲೋ ಮಾಡಿದವರಿದ್ದರು, ಇವ್ರಂಗೆ ದಡ್ತನದಿಂದ ಅವ್ರು ಮಾತಾಡಿರಲಿಲ್ಲ, ಭಾಳ ಚಲೋ ಮಾಡಿದರು, ಇವರು ಸಾಮಾನ್ಯ ಮಾತಾಡಿದ್ದಾರೆ ಅಂತ ಅರ್ಥ. ತಾರತಮ್ಯ ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕೂಡ ಇಲ್ಲಿಟ್ಕೊಳ್ಬೇಕು. ನ ಬ್ರಹ್ಮಣೋ ನತು ಭವಸ್ಯ ನ ವೈ ರಮಾಯಾಃ ಯನ್ಮೇರ್ಪಿತಂ ಶಿರಸಿ ಪದ್ಮಕರ ಪ್ರಸಾದ. ಪದ್ಮಕರ ಪ್ರಸಾದ. ಪದ್ಮ ಮಹಾಲಕ್ಷ್ಮೀ ದೇವಿ. ಆ ನಂತರ ಆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಯಾರ ತಲೆ ಮೇಲಿದೆ? ಬ್ರಹ್ಮ. ಆ ಬ್ರಹ್ಮನಿಂದ ಬ್ರಹ್ಮನ ಮಗನಾಗಿ ಇರ್ತಕ್ಕಂಥ ನಮ್ಮಲ್ಲಿ ಬ್ರಹ್ಮದೇವರು ಸೇರಿ ಯಾರ ತಲೆ ಮೇಲೆ ಕೈ ಇದೆ? ರುದ್ರದೇವರ ತಲೆ ಮೇಲೆ. ಅಂದರೆ ಲಕ್ಷ್ಮೀದೇವಿಯ ತಲೆ ಮೇಲೆ ಯಾವಾಗಲೂ ಕೈ ಇಟ್ಟ, ಬ್ರಹ್ಮದೇವರ ತಲೆ ಮೇಲೆ ಯಾವಾಗಲೂ ಕೈ ಇಟ್ಟ, ರುದ್ರದೇವರ ತಲೆಯ ಮೇಲೆ ವಿಶೇಷ ಅನುಗ್ರಹವನ್ನು ಆಗಾಗ ವಿಶೇಷ ತಪ್ಪದೇ ಮಾಡ್ತಿರ್ತಿರುವ ನಿನ್ನ ಕರಪ್ರಸಾದ ಇವತ್ತು ನನ್ನ ತಲೆ ಮೇಲೆ ಬಂದಿದೆ ಅಷ್ಟ. ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಕೂಡ ಶಾಸ್ತ್ರಕ್ಕೆ ಅವಿರುದ್ಧವಾಗಿ ಈ ರೀತಿಯಾಗಿ ನಾವು ಟೀಕಾ ಟಿಪ್ಪಣಿಕಾರರ ಮಾರ್ಗದರ್ಶನದಲ್ಲಿ ಇಂಥ ಅರ್ಥವನ್ನು ನಾವು ತಪ್ಪದೇ ಮಾಡಲಿಕ್ಕಾಗ್ತದೆ. ಇದನ್ನು ವಿಶೇಷವಾಗಿ ನಾವು ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಬೇಕು. ಆದ್ದರಿಂದಾಗಿ ಸುರೇತರ ಕುಲೆ, ಅಯೋಗ್ಯ ಕುಲದಲ್ಲಿ ಹುಟ್ಟಿದ ಈ ಹುಟ್ಟು ರಮಾದೇವಿಗೂ ಇಲ್ಲ, ಬ್ರಹ್ಮದೇವರಿಗೂ ಇಲ್ಲ, ರುದ್ರದೇವರಿಗೂ ಇಲ್ಲ. ಆದ್ದರಿಂದ ಅವ್ರ ಮೇಲೆ ಮೇಲೆ ಅನುಗ್ರಹ ಮಾಡೇ ಮಾಡುತ್ತೆ. ಇವತ್ತು ಈ ದೈತ್ಯ ಕುಲದಲ್ಲಿ ಹುಟ್ಟಿದ ನನ್ನ ಮೇಲೇನು ಪ್ರಸಾದ ಮಾಡಿದೆಯಲ್ಲ, ಇಂಥ ಸಾಮಾನ್ಯ ಪ್ರಸಾದ ಅವ್ರ ಮೇಲೆ ಅಲ್ಲ, ಅವ್ರಿಗೆ ಸಾಮಾನ್ಯ ಸಿಗೋದಿಲ್ಲ. ಇಂಥ ಸಾಮಾನ್ಯ ಅನುಗ್ರಹ ಅವ್ರಿಗೆ ಸಿಕ್ಕಿಲ್ಲ, ನನಗಿಂತ ಅನಂತ ಪಾಲು ಉತ್ತಮವಾದ ಅನುಗ್ರಹ ಸಿಕ್ಕಿದೆ. ಅದರಲ್ಲಿ ಒಂದು ಸಣ್ಣ ಭಾಗ ಅಂತ ನನಗೆ ಸಿಕ್ಕಿದೆ ಅಂತನ್ನುವ ಅರ್ಥವನ್ನು ಇಟ್ಟುಕೊಳ್ಳಬೇಕು. ಇನ್ನು ಪರಮಾತ್ಮನ ತಲೆ ಮೇಲೆ ಇಟ್ಟಿರ್ತಕ್ಕಂಥ, ಪ್ರಹ್ಲಾದನ ತಲೆ ಮೇಲೆ ಇಟ್ಟಿರ್ತಕ್ಕಂಥ ಕೈ ಏನಿದೆ, ಆ ಕೈ ನಮ್ಮ ತಲೆ ಮೇಲೂ ಕೂಡ ಇದೆ. ನೆನಪಿಟ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ? ಏನ್ರಿ ಆಚಾರ್ಯ ಸುಳ್ಳು ಹೇಳ್ತೀರಿ ಅಂತ ಅನ್ಬೋದು ನೀವು. ಈ ಭಗವಂತನ ವರ್ಣನೆ ಒಂದು 4 ಅಕ್ಷರ ಮಾಡ್ತಾ ಇದ್ದೇನಲ್ಲ, ಅದು ಭಗವಂತನ ತಲೆ ಮೇಲೆ ಕೈ ಇರೋದ್ರಿಂದ ಅಲ್ಲೇನು? ನೀವು ಕುಳಿತುಕೊಂಡು ಕೇಳಿ ಸಂತೋಷ ಪಡ್ತಾ ಇದ್ದೀರಲ್ಲ, ನಿಮ್ಮ ತಲೆ ಮೇಲೆ ಪರಮಾತ್ಮನ ಕೈ ಇದ್ದದ್ರಿಂದಲೇ ಅಲ್ಲೇನು? ಹೇಳಿ, ಅನುಗ್ರಹ ಇಲ್ಲದೆ ಇದೆಲ್ಲ ಸಿಗ್ತದೆಯಾ? ಆದ್ದರಿಂದಾಗಿ ಪ್ರಹ್ಲಾದರಾಜರಂತೆ ನಮ್ಮ ತಲೆಯ ಮೇಲೂ ಕೂಡ ಪರಮಾತ್ಮ ಕೈ ಇಟ್ಟಿದ್ದಾನೆ.
ಈ ಅನುಗ್ರಹ ಲಕ್ಷ್ಮೀದೇವಿಗೂ ಇಲ್ಲ, ಈ ಅನುಗ್ರಹ ಬ್ರಹ್ಮದೇವರಿಗೂ ಇಲ್ಲ, ಈ ಅನುಗ್ರಹ ರುದ್ರದೇವರಿಗೂ ಇಲ್ಲ. ಯಾಕೆ? ಅವರು ನಮ್ಮಂಥ ಸಾಮಾನ್ಯರಲ್ಲ, ಅಸಾಮಾನ್ಯರು. ಈ ಸಾಮಾನ್ಯ ಅನುಗ್ರಹ, ಅಸಾಮಾನ್ಯ ಅನುಗ್ರಹ ಅವರಿಗಿದೆ ಅಂತನ್ನೋ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಧ್ವನಿಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಾಗವತದ ಪ್ರತಿಯೊಂದು ಶ್ಲೋಕವೂ ಕೂಡ ಅದ್ಭುತವಾದ ಧ್ವನ್ಯರ್ಥವನ್ನು ಇಟ್ಟುಕೊಂಡು ಮಾತನಾಡ್ತಾ ಇರ್ತವೆ. ಕ್ವಾಹಂ ರಜಪ್ರಭವ ಈಶತಮೋದಿಕೇಸ್ಮಿನ್ ಜಾತಸ್ಸುರೇತರ ಕುಲೆ ಕ್ವತವಾನುಕಂಪ ನ ಬ್ರಹ್ಮಣೋ ನತು ಭವಸ್ಯ ನ ವೈ ರಮಾಯಾಃ ಯನ್ಮೇರ್ಪಿತಸ್ಯ ರಚಿ ಪದ್ಮಕರ ಪ್ರಸಾದ. ಒಂದೊಂದು ಶ್ಲೋಕ ಹೇಳ್ತಿದ್ರೆ ಮೈ ರೋಮಾಂಚನವಾಗ್ತದೆ. ಪರಮಾತ್ಮ ಅನುಗ್ರಹವನ್ನು ನೆನೆಸಿದರೆ ನನಗೂ ಕೂಡ ಕನಸೆಲ್ಲ ನನಸಿನಲ್ಲಿ ಕೂಡ ಅನ್ಬೋದು ಪರಮಾತ್ಮನ ಅನುಗ್ರಹ ನನ್ನ ತಲೆ ಮೇಲೆ ಇದೆ. ಯಾಕೆ? ನಾನಿವತ್ತು ದೇವ್ರ ಪೂಜೆ ಮಾಡಬೇಕು ಅಂತ ಬಯಸಿದ್ದೇನೆ, ಅನುಗ್ರಹ ಇದರಿಂದಲೇ ಬಯಸಿದ್ದೇನಲ್ಲ. ಪರಮಾತ್ಮನ ಅನುಗ್ರಹ ನನ್ನ ತಲೆ ಮೇಲೆ ಇದೆ. ಯಾಕೆ? ಇವತ್ತು ಹರಿಕಥಾಮೃತ ಪಾರಾಯಣ ಮಾಡಿದ್ದೇನೆ. ಪರಮಾತ್ಮನ ಅನುಗ್ರಹದ ಕೈ ನನ್ನ ತಲೆ ಮೇಲೆ ಇದೆ. ಇವತ್ತು ನಾನು ತಪ್ಪದೆ ಏಕಾದಶಿ ಉಪವಾಸ ಮಾಡಿದ್ದೇನೆ. ಪರಮಾತ್ಮ ಅನುಗ್ರಹದ ಕೈ ನನ್ನ ತಲೆ ಮೇಲೆ ಇದ್ದದ್ರಿಂದಲೇ ನಾನು ಮಾತಾಡ್ತೇನೆ, ನೀವು ಕೇಳ್ತೀರಿ. ಆ ರೀತಿಯಾಗಿ ಎದುರಿಗೇನೆ ನಾವು ದೃಶ್ಯ ಇದೆ. ಪರಮಾತ್ಮ ಅಳ್ತಾ ನಿಂತ್ಕೊಂಡಿರ್ತಕ್ಕಂಥ ನಮ್ಮನ್ನು ಕರೆದು ಬಾ ಪ್ರಹ್ಲಾದನ ಮೇಲೆ. ಯಾಕೆ? ಪ್ರಹ್ಲಾದನಲ್ಲಿರ್ತಕ್ಕಂತಹ ಜೀವತ್ವ ವಾಯುದೇವರು ನಮ್ಮಲ್ಲಿಯೂ ಇದ್ದಾರೆ. ಕರೆಂಟ್ ಇಲ್ಲಿಯೂ ಬಂದಿದೆ, ನೆನಪಿಟ್ಕೊಳ್ಳಿ. ಕರೆಂಟ್ ಆ ಬಲ್ಬಿಗೂ ಇದೆ, ಇಲ್ಲಿಂದ ಹರಿದು ಬಂದು ಈ ಬಲ್ಬಿನಲ್ಲಿಯೂ ಕೂಡ ಕರೆಂಟ್ ಇದೆ. ಇಲ್ಲಿ ವೋಲ್ಟೇಜ್ ಕಡಿಮೆ ಆಗ್ತಾ ಬಂದಿದೆ ನನ್ನ ಸಲುವಾಗಿ, ಇಲ್ಲಿ ನಾನು ಸುಟ್ಟು ಹೋಗ್ತೇನೆ. ಜೀವೋತ್ತಮರಾದ ವಾಯುದೇವರ ಸನ್ನಿಧಾನ ಅಥವಾ ಆವೇಶ ಪ್ರಹ್ಲಾದನಲ್ಲಿದೆ ಅಂತಿಕೊಂಡಂತ ಅನ್ನೋದು ಪುರಾಣಗಳ ಜ್ಞಾನಿಗಳ ಮಾತು. ಹಾಗಾದ್ರೆ ನಾವು ಜೀವರು, ನಮ್ಮ ತಲೆ ಮೇಲೂ ಕೂಡ ಅವನ ಕೈ ಇದೆ. ಆ ಕರೆಂಟ್ ನಮ್ಮಲ್ಲಿ ಬರೋದಿಲ್ಲ. ದೊಡ್ಡ ಬಲ್ಬ್ನಿದ್ದ ಕರೆಂಟು ಸಣ್ಣ ಬಲ್ಬ್ನಲ್ಲಿ ಬರೋದಿಲ್ಲ, ಬಂದೇ ಬರ್ತದೆ. ವೋಲ್ಟೇಜ್ ಕಡಿಮೆ ಆಗಿ ಬರ್ತದೆ ಅಷ್ಟೇ. ಮುಂದಿನ ಶ್ಲೋಕದಲ್ಲಿ ನಮಗೊಂದು ಎಚ್ಚರ ಕೊಡ್ತಾ ಇದೆ. ಭಗವಂತನ ಅನುಗ್ರಹ ಪಡೆಯುವುದಕ್ಕೋಸ್ಕರ ಬ್ರಾಹ್ಮಣನೇ ಆಗಿರಬೇಕಂತ ನಿಯಮವಿಲ್ಲ, ಕ್ಷತ್ರಿಯನೇ ಆಗಿರಬೇಕು ಅಂತ ನಿಯಮವಿಲ್ಲ, ವೈಶ್ಯನೇ ಆಗಿರಬೇಕು ಅಂತ ನಿಯಮವಿಲ್ಲ, ಶೂದ್ರನೇ ಆಗಿರಬೇಕು ಅಂತ ನಿಯಮವಿಲ್ಲ, ಗಂಡೇ ಆಗಿರಬೇಕು ಅಂತ ನಿಯಮವಿಲ್ಲ. ಪ್ರವಚನಕಾರನೇ ಆಗಿರಬೇಕು ಅಂತ ನಿಯಮವಿಲ್ಲ. ಪರಮಾತ್ಮನ ಅನುಗ್ರಹ ಪಡೆಯುವುದಕ್ಕೋಸ್ಕರ ಯಾವ ಜಾತಿಯೇನು, ಯಾವ ವರ್ಣವೇನು, ಯಾವನ ಸಾಧನೆ ಅವನ ಯೋಗ್ಯತಾನುಸಾರವಾಗಿ ಪರಮೋಚ್ಚವಾಗಿ ಆಗಿದೆ, ಅವನ ಮೇಲೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅದಕ್ಕೋಸ್ಕರ ನಾವು ಬ್ರಾಹ್ಮಣರು, ನಮಗೆ ಮಾತ್ರ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಅವನು ಶೂದ್ರ, ಅವನ ಮೇಲೆ ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಅನ್ನುವ ಒಂದು ಆ ಸಂಕುಚಿತ ವಿಚಾರವನ್ನು ಪರಮಾತ್ಮನ ಹತ್ರ ಬಿಡಬೇಕು. ಶಬರಿಯ ಮೇಲೆ ಅನುಗ್ರಹ ಮಾಡಿದಾಗ ಶಬರಿ ಹೇಳ್ತಾಳೆ ಅಧ್ಯಾತ್ಮ ರಾಮಾಯಣದಲ್ಲಿ, ಪರಮಾತ್ಮ ಎಂಥ ಅನುಗ್ರಹ ನನ್ನ ಮೇಲೆ ಮಾಡಿದೆಯಲ್ಲ ಅಂತ ತಿಳ್ಕೊಂಡಂತೆ. ಆಗ ಪರಮಾತ್ಮ ಉತ್ತರ ಕೊಡ್ತಾನೆ, ಶಬರಿ, ನನ್ನ ಅನುಗ್ರಹಕ್ಕೆ ಜಾತಿ ಮತ ಪಂಥಗಳು ಸಂಬಂಧವಿಲ್ಲ, ನನ್ನ ಅನುಗ್ರಹಕ್ಕೆ ಅವರ ಸಾಧನೆ ಮಾತ್ರ ಸಂಬಂಧ ಇದೆ. ಯಾರ ಸಾಧನೆ ಅವರ ಯೋಗ್ಯತಾನುಸಾರವಾಗಿ ಪೂರ್ತಿಯಾಗ್ತದೆ ಅವರ ತಲೆ ಮೇಲೆ ನಾನು ಕೈ ಇಡ್ತೇನೆ. ನಮ್ಮಲ್ಲಿ ಭಾಳ ಜನ ಇದ್ದಾರೆ, ಆಚಾರ್ಯ ಮೋಕ್ಷ ಎಲ್ಲ ನಿಮಗೆ, ನಮ್ಗೆ ಆಗೋದಿಲ್ಲ ಬಿಡೋದಿಲ್ಲ, ಯಾಕೆ ಸುಮ್ಮನೆ ಭಾಗವತ್ ಓದು ತಲೆ ಕೆಡಿಸ್ಕೊಳ್ಬೇಕು, ಅದ್ರ ಮೇಲೆ ಸಿನಿಮಾ ನೋಡಿ ಆನಂದ ಆದರೂ ಪಡ್ತೀವಿ ರೀ.
ನಮ್ಗೆ ಆ ದೇವ್ರ ಅನುಗ್ರಹ ಆಗಂಗಿಲ್ಲ ಬಿಡಂಗಿಲ್ಲ, ಯಾಕೆ ಶ್ರಮ ಪಡಬೇಕು ಅಂತಕ್ಕಂಥ ಹುಚ್ಚರು ಈ ಜಗತ್ತಿನಲ್ಲಿದ್ದಾರೆ. ಆ ಹುಚ್ಚರಿಗೆ ಪರಮಾತ್ಮ ಪ್ರಹ್ಲಾದರಾಜ ಉತ್ತರ ಕೊಡ್ತಾ ಇದ್ದಾನೆ. ಭಗವಂತನ ಅನುಗ್ರಹ ನನ್ನಂಥ ನೀಚ ಜಾತಿ ಅಂದರೆ ದೈತ್ಯರ ಕುಲ, ದೈತ್ಯರ ಕುಲದಲ್ಲಿ ದೈತ್ಯನ ಪರಮಾತ್ಮ ಅನುಗ್ರಹ ಆಗೋದಿಲ್ಲ, ಸರ್ವಸಾಮಾನ್ಯವಾದ ನಿಯಮ. ಆದರೆ ಪ್ರಹ್ಲಾದ ಹೇಳ್ತಾನೆ, ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಆಯಾ ವ್ಯಕ್ತಿ ಮಾಡಿದ ಸಾಧನೆ. ಸುಮ್ಮನೆ ನಾವು ಅವ್ರಿಗೆ ಇವರಿಗೆ ಮಾತನಾಡ್ತಾ ಇರ್ತೀವಿ, ಅವ್ರು ಹೇಗಿದ್ದಾರೆ ಹೀಗಿದ್ದಾರೆ, ಅವರೇನು ಮಹಾ ಇವರೇನು ಮಹಾ. ಆದರೆ ಆಂತರ್ಯದಲ್ಲಿ ಅವ್ರು ಏನು ಸಾಧನೆ ಮಾಡ್ತಾ ಇದ್ದಾರೆ ಅಂತ ಯಾರಿಗೆ ಗೊತ್ತು? ಅಷ್ಟಾವಕ್ರ ಜನಕರಾಜನ ಸಭೆಗೆ ಬಂದಾಗ ಎಲ್ಲರೂ ನಕ್ಕರು. ಆಗ ಅಷ್ಟಾವಕ್ರ ಹೇಳ್ತಾನೆ, ಮಹಾರಾಜ, ನಿನ್ನ ಸಭೆಯಲ್ಲಿ ಜ್ಞಾನಿಗಳಿದ್ದಾರೆ, ತಿಳಿದವರಿದ್ದಾರೆ, ಮಹಾವಿದ್ವಾಂಸರಿದ್ದಾರೆ ಅಂತ ಬಂದೆ ನಾನು. ಆದರೆ ಪರಮಾತ್ಮ ಇವತ್ತು ನಿನ್ನ ಪರಮಾತ್ಮ ಜನಕರಾಜ ನಿನ್ನ ಈ ಸಭೆ ಇವತ್ತು ಕಸಾಯಖಾನೆ ಆಗಿದೆ ಅಂತ ಎಲ್ಲರೂ ಸೆಟ್ ಬಂದು ಜನಕರಾಜ ಹೇಳ್ತಾನೆ, ಜ್ಞಾನಿ ಅಷ್ಟಾವಕ್ರರೇ, ನಿಮ್ಮ ಮಾತು ಅರ್ಥ ಏನು? ಹೇಳ್ದ, ನಾನು ನನ್ನನ್ನು ನೋಡಿದಾಕ್ಷಣ ಯಾರ್ಯಾರು ನಕ್ಕರು ಅವರೆಲ್ಲರೂ ಕಸಾಯಿಗಳೇ. ಯಾಕೆ ಆ ಕಸಾಯಿ ಅಂತ ತಿಳ್ಕೊಂಡಂತ ಅಂತ್ಯಜನಂತ ಹೇಳ್ತಾರೆ, ಅಥವಾ ಆ ರೀತಿಯಾಗಿರ್ತಕ್ಕಂತಹ ಒಂದು ಸಂಕರ ಜಾತಿ ಅಂತ ತಿಳ್ಕೊಂಡು ಇರ್ತದೆ. ಅವರಿಗೆ ಕೇವಲ ಪ್ರಾಣಿ ತೆಳ್ಳಗಿದೆಯೋ ದಪ್ಪ ಇದೆಯೋ, ಅದರ ಅಂಗಾಂಗ ಹೇಗಿದೆ, ಎಷ್ಟು ಮಾಂಸ ನನಗೆ ಸಿಗ್ತದೆ, ಎಷ್ಟು ಹಣ ಬೆಳೆದು, ಆದರೆ ಶರೀರದ ಮೇಲೆ ಲಕ್ಷ್ಯ ಇರ್ತಾರೆ. ಅವರೆಲ್ಲ ಕಸಾಯಿಗಳು. ಆ ರೀತಿಯಾಗಿರ್ತಕ್ಕಂತಹ ಆ ಪ್ರಾಣಿಯನ್ನು ಕೊಯ್ದು ತಮ್ಮ ಉಪಜೀವನ ಮಾಡ್ತಕ್ಕಂಥವ್ರು. ನಗದೇ ಇರ್ತಕ್ಕಂಥ ನೀನೊಬ್ಬನೇ. ಯಾಕೆ ನೀನು ನನ್ನ ಶರೀರ ನೋಡಲಿಲ್ಲ, ನನ್ನಲ್ಲಿರ್ತಕ್ಕಂಥ ಆತ್ಮದ ಆ ಒಂದು ಭಗವಂತನ ಅನುಗ್ರಹದ ಅಮೃತ ನಿನಗೆ ಕಾಣಿಸ್ತು, ಉಳಿದವರು ಕಾಣಿಸ್ಲಿಲ್ಲ. ಪರಮಾತ್ಮ ಶರೀರದ ಮೇಲಿಂದ, ಶರೀರದ ಬಣ್ಣದ ಮೇಲಿಂದ, ಶರೀರದ ಸಂದರ್ಭದ ಮೇಲಿಂದ ವಿಚಾರ ಮಾಡ್ತಕ್ಕಂಥವರಿಗೆ ಅವರು ಭಗವಂತನ ಅರ್ಥ ಮಾಡಿಕೊಳ್ಳೋದಿಲ್ಲ. ಪರಮಾತ್ಮ ಸಾಧನೆಯನ್ನು ನೋಡಿಕೊಂಡು ಅವನ ಮೇಲೆ ವಿಶೇಷ ಅನುಗ್ರಹ ಮಾಡ್ತಾನೆ. ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್ ಜಂತೋರ್ಯಥಾ ಆತ್ಮಸುಹೃದೋ ಜಗತಸ್ತಥಾಪಿ ಸಂಸೇವಯಾ ಸುರತರೋರಿವತೆ ಪ್ರಸಾದಃ ಸೇವಾನುರೂಪೋ ಯದಯೋ ನ ಪರಾವರತ್ವಂ. ಜಂತೋ ಸಾಮಾನ್ಯ ಮಾನವರಿಗೆ ಯಾ ಪರಾವರಮತಿ, ಇವನು ಉತ್ತಮ ಕುಲದವನು, ಇವನು ನೀಚ ಕುಲದವನು, ಉತ್ತಮ ಜಾತಿ, ಅಧಮ ಜಾತಿ, ಮತ್ತೊಂದು ಜಾತಿ, ಈ ರೀತಿಯಾಗಿರ್ತಕ್ಕಂತಹ ಬುದ್ಧಿ ಇದೆಯೋ, ಆ ರೀತಿಯಾಗಿರ್ತಕ್ಕಂಥ ಬುದ್ಧಿ ಅಥವಾ ವಿಚಾರ ಪರಮಾತ್ಮ ನಿನಗಿಲ್ಲ. ತಿಳಿದುಕೊಳ್ಳಿ. ಜಾತಿ ಜಾತಿ ಭೇದ ಮಾಡ್ತೀರಿ ಅಂತ ಬ್ರಾಹ್ಮಣರಿಗೆ ಎಲ್ಲರೂ ಬೈತಾರೆ. ಆದರೆ ಜಾತಿ ಇಂಥ ಜಾತಿಯನ್ನು ನನಗೆ ರಿಸರ್ವೇಷನ್ ಸಿಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಜಾತಿವಾದಿಗಳು ಅವರೇ. ಸಂಖ್ಯೆ ಜಾಸ್ತಿ ಇದೆ ಅಂತ ತಿಳ್ಕೊಂಡು ಅಂತೇಳಿ ಅವ್ರು ದೊಡ್ಡ ದೊಡ್ಡ ಮಾತನಾಡ್ತಾ ಇರ್ತಾರೆ. ಆದರೆ ಜಾತಿ ಕೋತಿ ಅಂತ ತಿಳ್ಕೊಂಡು ಅಂಥೇಳಿ ಮಾಡಿಕೊಂಡು ರಿಸರ್ವೇಷನ್ ಅದರ ಲಾಭ ಪಡೆಯತಕ್ಕಂಥವ್ರು ಅವರೇ. ಅದಕ್ಕಾಗಿ ನಮ್ಮ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಯಾಕೆ ಈ ಕಾಲೇಜ್ ಇಂಥ ಜಾತಿಯವ್ರದ್ದು 50% ಅಲ್ಲಿ ಹೋಯಿತು. ಆ ನಂತರ
ಸೆಂಟ್ರಲ್ ಗೌರ್ಮೆಂಟ್ ರೂಲ್, ಇವರಿಗೆ ಎಷ್ಟು ಪರ್ಸೆಂಟ್, ಎಷ್ಟು ಇವ್ರಿಗೆ ಪರ್ಸೆಂಟು, ಅದೆಲ್ಲ ಸೇರಿ 47%, 46% ಆಯಿತು. ಓಪನ್ ಕ್ಯಾಟಗರಿ ಓನ್ಲಿ 4 ಸ್ಟೇಟ್. ಅದರಲ್ಲಿಯೂ ಕೂಡ ಮ್ಯಾನೇಜ್ಮೆಂಟ್ ಸೀಟ್, ಮೆಡಿಕಲ್, ಇಂಜಿನಿಯರ್ನಲ್ಲಿ ಎಲ್ಲಿದೆ ಸೀಟು ನಮ್ಮ ಬ್ರಾಹ್ಮಣರಿಗೆ? ಹೌದಲ್ಲ ಆಚಾರ್ಯ? ಬ್ರಾಹ್ಮಣರಾಗ ಹುಟ್ಟಬಾರ್ದಲ್ಲ? ಮೂರ್ಖರಿದ್ದೀರಿ, ನಾನು ಅನ್ನೋದಿಲ್ಲ, ನೀವು ಅನ್ಬೇಡಿ. ಯಾಕೆ? ಯಾವ ಬ್ರಾಹ್ಮಣ ಉಪವಾಸ ಇದ್ದಾನೆ ಹೇಳಿ ಇವತ್ತಿನ ದಿವಸ? ದುಡಿಯೋನು, ಆಲಸ್ಯ ಆದವನು ಎಲ್ಲರೂ ಉಪವಾಸ ಇರ್ತಾರೆ. ದುಡಿಯುವನು ತಪ್ಪದೇ ದಿನಾಲು ಸಂಧ್ಯಾ ವಂದನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಉಪವಾಸ ಇದ್ದದ್ದು ತೋರಿಸಿ. ಈ ಗಾಯತ್ರಿ ಮಂತ್ರ ಮಾಡ್ತಕ್ಕಂಥವ್ರ ಮೇಲೆ ಪರಮಾತ್ಮನ ವಿಶೇಷ ಅನುಗ್ರಹ ಈ ರೀತಿಯಾಗಿದೆ. ಈ ಶ್ಲೋಕದ ಹೆಚ್ಚಿನ ವಿವರಣೆ ಈಗಾಗಲೇ 1 ಗಂಟೆ ಆದದ್ರಿಂದಾಗಿ ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.